ಅಂತ ವೆಂಕಟಾಚಲ ಅವಧೂತರಾಗ್ಬೋದು, ಶ್ರೀಧರ ಸ್ವಾಮೀಜಿಗಳು, ಅವರ ಮುಖನ ನೀವು ನೋಡಿದಾಗ ಒಂದು ತೇಜಸ್ ಇರುತ್ತೆ. ಜನ ಕೇಳಿದ್ರು ಆಮೇಲೆ ಹೋದರು, ಮುಗಿತಲ್ಲಿ ವಿಷಯ. ಸೊ ಅದು ಎಷ್ಟು ದೊಡ್ಡ ಪ್ರಭಾವ ಅಂತಂದರೆ ನಿಜವಾಗ್ಲೂ ನಾವು ಅದೃಷ್ಟವಂತರು. ಅವರ ಒಂದು ಟೈಮಲ್ಲಿ ನಾವು ಕೂಡ ಬದುಕಿದ್ವಿ, ಅವ್ರ ಮಾತುಗಳನ್ನ ಕೇಳಿದ್ವಿ. ಈಗ ಸಿದ್ದೇಶ್ವರ ಸ್ವಾಮೀಜಿದು ನೀವು ಹೇಳಿದ್ರಲ್ಲ, ಏನಕ್ಕಷ್ಟು ಅಟ್ರಾಕ್ಟ್ ಮಾಡ್ತಿದ್ರು ಅಂದರೆ ಮಾತು ಕೃತಿ ಒಂದೇ. ಇಲ್ಲೇ ಎಲ್ಲ ಒಂದೇ ಅವ್ರದ್ದು. ಮಾತು ಕೃತಿ ಯೋಚನೆ ಎಲ್ಲ ನಿಮ್ಗೆ ಒಂದೇ ಇದ್ದಾಗ ಅವ್ರದ್ದೇ ಆದ ಒಂದು ಕ್ರಮ ಇರುತ್ತೆ, ಒಂದು ಶಿಸ್ತಿನ ಕ್ರಮ. ತಣ್ಣೀರು ಸ್ನಾನ ಮಾಡ್ತಾರೆ, ನಾನು ಹೇಳಿದೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಸರಳವಾದ ಆಹಾರ ತಿಂತಾರೆ, ಪ್ರೀಬಯೋಟಿಕ್ಸ್ ಥರದ್ದು ಹಾಲು ಹಣ್ಣು ಇಂಥದ್ದೆಲ್ಲ ನೀವು ತಿಂದಾಗ ಏನಾಗುತ್ತೆ ಅಂದರೆ ಬ್ಲಡ್ ಡ್ರಾ ಮಾಡಿ ಟೆಸ್ಟೋಸ್ಟಿರಾನ್ ಎಷ್ಟಿದೆ ಅಂತಂದರೆ ಫುಲ್ಲು ಡೌನ್ ಇರುತ್ತೆ, ಬ್ಯಾಲೆನ್ಸ್ ಒಂಥರ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ, ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ, ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಾನು ಡಾಕ್ಟರ್ ಮಾಲಿನಿ ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಚಾರದ ಬಗ್ಗೆ ನಿಮ್ಮ ಗಮನ ಸೆಳೆಯೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರು ಒಂದು ವಿಡಿಯೋ ಇತ್ತೀಚೆಗೆ ಮಾಡಿದ್ದಾರೆ. ಅದೇನೆಂದರೆ ವಚನಗಳ ಹಿಂದಿರುವಂಥ ಸೈನ್ಸ್ ಬಗ್ಗೆ ಅಲ್ವಾ. ನನಗೂ ಅದು ಫಸ್ಟ್ ಟೈಮ್ ನಾನು ಕೇಳಿದ್ದು. ನಾನು ಸೈನ್ಸ್ ಓದಿದ್ದೆ, ಬಟ್ ವಚನದಲ್ಲಿ ಅಂದರೆ ಆ ವಚನದಿಂದ ಸೈನ್ಸ್ ಬಗ್ಗೆ ನಂಗೆ ಗೊತ್ತಿತ್ತು, ಬಟ್ ಒಂದು ವಚನದಲ್ಲಿ ಆ ಸೈನ್ಸ್ ಇದೆ ಅನ್ನೋದು ಗೊತ್ತಿರಲಿಲ್ಲ. ಅದನ್ನು ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ಅದು ಮೆಂಬರ್ಸ್ ಕಮ್ಯುನಿಟಿಗೆ ಮಾತ್ರ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೇನೆ ಅಂದರೆ, ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರಿಂದ ಹಿಡ್ಕೊಂಡು ಮತ್ತು ಬೇರೆ ಬೇರೆ ಗೆಸ್ಟ್ಗಳಿಂದ ಹಿಡ್ಕೊಂಡು ಕೆಲವೊಂದು ಎಕ್ಸ್ಕ್ಲೂಸಿವ್ ಆಗಿರುವಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಚಿಕ್ಕ ವಿಡಿಯೋಗಳನ್ನ ನಾವು ಓನ್ಲಿ ಫಾರ್ ಮೆಂಬರ್ ಕಮ್ಯುನಿಟಿಗೆ ಮಾಡ್ತಾಯಿದ್ದೀವಿ. ಭಾಳಷ್ಟು ಜನರಿಗೆ ಏನಂದರೆ ಗೌರಿ ಶಕ್ಕಿ ಸ್ಟುಡಿಯೋ ಸಪೋರ್ಟ್ ಮಾಡಬೇಕು ಅಂತ ಅನ್ಕೋತಾರೆ. ಎಷ್ಟೋ ಜನ ಸರ್ ಏನಾದರೂ ಹೆಲ್ಪ್ ಮಾಡ್ಬೋದಾ ಅಂತ ಕೇಳ್ತಾರೆ. ಸೊ ಆ ಥರ ಮನಸ್ಸಲ್ಲಿದ್ದರೆ ನಿಮಗೆ ದಯವಿಟ್ಟು ಈ ಮೆಂಬರ್ ಕಮ್ಯುನಿಟಿನ ಜಾಯ್ನ್ ಆಗಿ ಒಂದು ಸಣ್ಣ ಅಮೌಂಟ್ ನೀವು ಪ್ರತಿ ತಿಂಗಳು ಕೊಡಬೇಕಾಗುತ್ತೆ. ಅದು ನಿಮ್ಮ ಇಷ್ಟ. ಓಕೆ. ಸೊ ಯಾಕೆಂದರೆ ನೀವು ಜಾಸ್ತಿ ಬಂದಷ್ಟು ನಮಗೂ ಕೂಡ ಮಾಡುವಂಥ ಒಂದು ಪ್ರೋತ್ಸಾಹ ಸಿಗುತ್ತೆ. ಸೊ ಮೇಡಮ್ ಕೂಡ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹೀಗಾಗಿ ದೋಸ್ ಹು ಆರ್ ಇಂಟ್ರೆಸ್ಟೆಡ್, ಆ ಒಂದು ಜಾಯಿನ್ ಬಟನ್ ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ. ಆಸಕ್ತರು ದಯವಿಟ್ಟು ಅದನ್ನು ಮಾಡಿ. ಉಳಿದವರು ಏನು ತೊಂದರೆ ಇಲ್ಲ, 99% ವಿಡಿಯೋಗಳು ಫ್ರೀ ಇರ್ತವೆ. ಸೊ ನೀವು ನೋಡ್ತಾ ಹೋಗ್ಬೋದು. ಸೊ ಇವತ್ತು ನಾನು ಒಂದು ವಿಚಾರ ಮಾತಾಡ್ಬೇಕು ಅಂದ್ಕೊಂಡೆ. ಈ ಒಂದು ಕಲರ್ ಪೀಚ್ ಅಥವಾ ಕಾವಿ ಕಲರ್ ಇದೆಯಲ್ಲ, ಅದು ನಮ್ಮ ದೇಶದಲ್ಲಿ ಸಾಧುಗಳು, ಸನ್ಯಾಸಿಗಳು, ಸಂತರು, ಯೋಗಿಗಳು ಹಾಕೋತಾರೆ. ನಾವು ಒಂದು ಮಾತಿದೆ ಏನಂದರೆ ನಾವು ಕಾವಿ ಕೊಂಡೊಡನೆ ನಾವು ಕೈ ಮುಗಿತೀವಿ. ಹೇಗೆ ನಾವು ತಾಳಿ ಕೊಂಡೊಡನೆ ಕೈ ಮುಗಿ ಅಂತಾರೆ, ಹಾಗೆ ಕಾವಿ ಕಂಡೊಡನೆ ಕೂಡ ನಾವು ಕೈ ಮುಗಿತೀವಿ. ಯಾಕೆ ನಮಗೊಂದು ಭಕ್ತಿ, ಒಂದು ಆದರ, ಅವ್ರೇನೋ ತಿಳ್ಕೊಂಡಿದ್ದಾರೆ, ನಮಗಿಂತ ವಿಶಿಷ್ಟ ವಿಭಿನ್ನ ಅಂತ ನಾವು ಅಂದ್ಕೊಂಡಿದ್ದೀವಿ ಅಲ್ವಾ. ಸೊ ಈ ವಿಚಾರ ಸಂಬಂಧಪಟ್ಟಂತೆ ನಾನು ಡೈರೆಕ್ಟ್ ಪ್ರಶ್ನೆಗೆ ಬರೋದಾದರೆ, ಈ ಸಂತರು, ಸಾಧುಗಳು, ಯೋಗಿಗಳು ಇವರು ಹಿಮಾಲಯದಲ್ಲಿರ್ತಾರೆ ಅಥವಾ ನಮ್ಮಲ್ಲೇ ನಮ್ಮ ಊರಲ್ಲೇ ಇರ್ತಾರೆ, ಬಟ್ ಒಂದು ಮಠ ಮಾಡ್ಕೊಂಡಿರ್ತಾರೆ, ಸಂಸಾರದಿಂದ ದೂರ ಇರ್ತಾರೆ. ಸೊ ಸಮಾಜಕ್ಕೋಸ್ಕರ ತುಳಿತಿರ್ತಾರೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಜೊತೆಗೆ ಅವರು ಒಂದು ಹೈಯರ್ ಕಾನ್ಷಿಯಸ್ ಜೊತೆಗೆ ಒಂದು ಕನೆಕ್ಟ್ ಆಗಿರ್ತಾರೆ ಅಲ್ವಾ. ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಅವ್ರಿಗೊಂದು ಕನೆಕ್ಷನ್ ಇರುತ್ತೆ ಅನ್ನೋದು ನಮ್ಮ ಭಾವನೆ, ಮತ್ತು ಭಾಳಷ್ಟು ಜನ ಹಾಗಿರ್ತಾರೆ ಅಂತ ಅನ್ಕೋತೀನಿ. ಸೊ ನನ್ನ ಪ್ರಶ್ನೆ ಏನಂದರೆ ಮೇಡಮ್, ಸೈನ್ಸ್ ದೃಷ್ಟಿಯಿಂದ ಅಂದರೆ ಯೋಗಿಗಳ ಅಥವಾ ಇವರ ಮೆದುಳನ್ನು ನಾವು ಅಭ್ಯಾಸ ಮಾಡೋದಾದರೆ ಏನಾದರೂ ವ್ಯತ್ಯಾಸ ಇರುತ್ತೆ ನಮಗೆ ಅವ್ರಿಗೆ ಅನ್ನೋದು ಪ್ರಶ್ನೆ. ಸರ್, ಭಾಳ ಒಳ್ಳೆಯ ಪ್ರಶ್ನೆ. ಸಾಮಾನ್ಯವಾಗಿ ನಾವು ನೋಡಿ, ಯೋಗಿಗಳು ತುಂಬ ಇನ್ನೂ ಆ ಪ್ರಾಕ್ಟೀಸಲ್ಲಿ ಇರ್ತಾರೆ ನೋಡಿ, ಧ್ಯಾನ ಆ ಥರದ್ದೆಲ್ಲ ಮಾಡ್ಕೊಂಡವ್ರಿಗೆ ಕೆಲವು ಅವರು ಪವಾಡಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಪವಾಡಗಳು ಮಾಡಿದ್ರು ಅಂತ. ವೆಂಕಟಾಚಲ ಅವಧೂತರಾಗ್ಬೋದು, ಶ್ರೀಧರ ಸ್ವಾಮೀಜಿಗಳು, ರಾಘವೇಂದ್ರ ಸ್ವಾಮೀಜಿಗಳದು, ಮತ್ತು ಶಿರಡಿ ಸಾಯಿಬಾಬಾ ಅವ್ರದ್ದೆಲ್ಲ ಕೇಳಿದ್ದೀವಿ ನಾವು ಬೇಕಾದಷ್ಟು. ಅಂದರೆ ತುಂಬ ಹೈಯರ್ ಕಾನ್ಷಿಯಸ್ಗೆ ತುಂಬ ಕನೆಕ್ಟ್ ಆಗಿರ್ತಾರೆ ಅವರು. ಅದರ ಹೊರತಾಗಿ ಬೇಕಾದಷ್ಟು ಸ್ವಾಮೀಜಿಗಳು ಅವರು ಒಂದು ಮೆಡಿಟೇಷನ್ ಎಲ್ಲ ಮಾಡಿದಾಗ ಅವರ ಮುಖನ ನೀವು ನೋಡಿದಾಗ ಒಂದು ತೇಜಸ್ ಇರುತ್ತೆ. ನಮಗೆ ಸಿದ್ದೇಶ್ವರ ಸ್ವಾಮೀಜಿಗಳನ್ನು ನೋಡಿದಾಗ ಅವ್ರೇನು ಪವಾಡ ಮಾಡ್ತಾ ಇರಲಿಲ್ಲ, ಬಟ್ ಅವರು ಮಾತೇ ಒಂಥರ ಪವಾಡದ ಥರ ಇರ್ತಿತ್ತು. ಮಾತು ಕೇಳಿದ ತಕ್ಷಣ ಮನುಷ್ಯನಿಗೆ ಒಂದು, ಏಕೆಂದರೆ ನಾನು ಒಂದು 2-3 ಸಲ ಅವ್ರನ್ನ ಭೇಟಿ ಮಾಡಿದ್ದೆ. ನನ್ನ ಒಂದು ಪುಸ್ತಕಕ್ಕೆ ರಿಲೀಸ್ ಮಾಡೋದಕ್ಕೆ ಅವರು ಸುತ್ತೂರಿಗೆ ಬರ್ತಾ ಇದ್ರು ಸುಮಾರು ಸಲ ಆವಾಗ, ಅಂಥ ಸಂದರ್ಭದಲ್ಲಿ. ಸೊ ಅವ್ರು ನೋಡಿದ್ರೆ ಮುಖದಲ್ಲಿ ಒಂದು ಕಳೆ ಇರುತ್ತೆ, ಗೊತ್ತಾಗುತ್ತೆ ನಮಗೆ. ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ಗಳು ಎಲ್ಲ ಇರೋದ್ರಿಂದ ಅದು ಬೇರೆಯವ್ರಿಗಿನ್ನ ಹೇಗೆ ಭಿನ್ನವಾಗಿರುತ್ತೆ, ಬೇರೆದೆಲ್ಲ ಭಿನ್ನ ಇರುತ್ತೆ. ಬಟ್ ನಾವು ಒಂದು ಸೈಂಟಿಫಿಕ್ ಆಗಿ ನೋಡಿದಾಗ ಅವರ ಮೆದುಳಿನ ರಚನೆಯಲ್ಲಿ ವ್ಯತ್ಯಾಸ ಇದೆಯಾ ಅಥವಾ ಅದರ
ಕಾರ್ಯದಲ್ಲಿ ವ್ಯತ್ಯಾಸ ಇದೆಯಾ ಅಂತ ನೋಡಿದಾಗ ರಚನೆಯಲ್ಲಿ ಹಾಗೆ ನೋಡಿದ್ರೆ ಅಂಥ ವ್ಯತ್ಯಾಸ ಅಂತ ಏನೂ ಗೊತ್ತಾಗೋದಿಲ್ಲ. ಖಂಡಿತ ಮೇಡಮ್. ಒಂದು ಸಣ್ಣದಾಗಿ ಇಂಟರ್ಫಿಯರ್ ಮಾಡಿದೆ. ಏನಂದರೆ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಹೇಳಿರೋದ್ರಿಂದ ಈ ವಿಚಾರ ಹೇಳ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ಬಹುಶಃ ಎಲ್ಲ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ, ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಈ ಒಂದು 21ನೇ ಶತಮಾನದಲ್ಲಿ ಅಥವಾ 20ನೇ ಶತಮಾನ ಶುರು ಮಾಡಿಕೊಂಡು ಬಹಳಷ್ಟು ಪ್ರಭಾವ ಬೀರಿರುವಂಥ ಸ್ವಾಮೀಜಿಗಳಿಂದ ಸಿದ್ದೇಶ್ವರ ಸ್ವಾಮಿ. ಹೌದು. ಈಗ ಫಾರ್ ಎಕ್ಸಾಂಪಲ್ ಬೇರೆ ಸ್ವಾಮೀಜಿಗಳಿಗೆ ಏನಾಗುತ್ತೆ ಅಂದರೆ, ವಿತ್ ಡ್ಯೂ ರೆಸ್ಪೆಕ್ಟ್, ಅವರವರ ಫಾಲೋವರ್ಸು, ಅವರವರ ಜಾತಿಯ ಅನುಯಾಯಿಗಳು, ಧರ್ಮದ ಅನುಯಾಯಿಗಳು ಹೋಗ್ತಾರೆ. ಬಟ್ ಸಿದ್ದೇಶ್ವರ ಸ್ವಾಮಿಗಳು ನಾನು ಒಬ್ಬರನ್ನೇ ನೋಡಿದ್ದು, ಅವ್ರಿಗೆ ಯಾವ ಪಂಥ ಏನೂ ಇರಲಿಲ್ಲ, ಎಲ್ಲರೂ ಹೋಗ್ತಿದ್ರು. ನನಗೆ ಆಶ್ಚರ್ಯ ಆಗೋದು, ನಾನು MA ಮುಗಿಸಿದ್ದು 97ಅಲ್ಲಿ, 99, 90, 2000 ಆ ಟೈಮಲ್ಲಿ ನಾವು ಫ್ರೀ ಇದ್ವಿ. ನನ್ನ ಫ್ರೆಂಡು ದೇವರಾಣೆ, ಅವನು ದೇವ್ರ ಪೂಜೆ ಮಾಡಿದವನೇ ಅಲ್ಲ, ಓಕೆ, ದೇವ್ರ ಬಗ್ಗೆ ಮಾತಾಡಿದವನೇ ಅಲ್ಲ, ಶಿವನಗೌಡ ಪಾಟೀಲ್ ಅಂತ, SS ಬಿರಾದರ್ ಮತ್ತು ಸಾಬೀರ್ ಅಹಮದ್ ಮುಲ್ಲಾ ಅಂತ, ಅವರೆಲ್ಲ ನನಗೆ ಬಿಜಾಪುರದಲ್ಲಿ ಹೋದಾಗ ಬರೋ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳೋಣ ಅಂದರು. ನಂಗೆ ಆಶ್ಚರ್ಯ, ಸ್ವಾಮಿಗಳ ಪ್ರವಚನ ಇವ್ರು ಕೇಳ್ತಾ ಇದ್ದಾರೆ ಅಂತೇಳಿ. ಹೌದು. ಕರೆಕ್ಟಾಗಿ 1 ಗಂಟೆ ಸರ್, 1 ಗಂಟೆ ಮೇಡಮ್. ಅವರು 6 ಗಂಟೆಗೆ ಶುರು ಆದರೆ 7 ಗಂಟೆ, ಕರೆಕ್ಟ್ 1 ಗಂಟೆ ಮಾತಾಡಿದರು. ಏನಿಲ್ಲ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನ, ಸರಳ ವಿಚಾರಗಳನ್ನ ಹೇಳಿದರು. ಜನ ಕೇಳಿದರು, ಆಮೇಲೆ ಹೋದರು, ಮುಗೀತಲ್ಲ ವಿಷಯ. ಸೊ ಅದು ಎಷ್ಟು ದೊಡ್ಡ ಪ್ರಭಾವ ಅಂತಂದರೆ ನಿಜವಾಗ್ಲೂ ನಾವು ಅದೃಷ್ಟವಂತರು. ಅವರ ಒಂದು ಟೈಮಲ್ಲಿ ನಾವು ಕೂಡ ಬದುಕಿದ್ವಿ, ಅವ್ರ ಮಾತುಗಳನ್ನ ಕೇಳಿದ್ವಿ. ಆಮೇಲೆ ಧಾರವಾಡದಲ್ಲಿ ಒಂದ್ಸಲ ಈ ವಿದ್ಯಾವರ್ಧಕ ಸಂಘದಲ್ಲಿ ಒಂದು ಭಾಷಣ ಫಸ್ಟ್ ಟೈಮ್ ಕೇಳಿದ್ದು ನಾನು ಅವ್ರಿಗೆ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಅದು ಬಿಡಿ, ಅದು ಬೇರೆ, ಅವ್ರು ಬೇರೆನೇ, ಅವ್ರು ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಸೊ ಅದು ನನಗೆ ನೆನಪು ಬಂತು, ಹೀಗಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಡಿಸ್ಟರ್ಬ್ ಮಾಡಿದೆ. ಎಸ್ ಮೇಡಮ್, ನೀವು ಮೆದುಳಿನ ಬಗ್ಗೆ ಹೇಳ್ತಾ ಇದ್ದೀರಿ. ಈಗ ಮೇಡಮ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ಆಗಿರೋದ್ರಿಂದ ಅವ್ರು ನೇರವಾಗಿ ಮೆದುಳಿಗೆ ಕೈ ಹಾಕ್ತಾರೆ. ಹೌದು. ಈಗ ಸಿದ್ದೇಶ್ವರ ಸ್ವಾಮೀಜಿದು ನೀವು ಹೇಳಿದ್ರಲ್ಲ, ಏನಕ್ಕಷ್ಟು ಅಟ್ರಾಕ್ಟ್ ಮಾಡ್ತಿದ್ರು ಅಂದರೆ ಮಾತು ಕೃತಿ ಒಂದೇ. ಎಸ್, ಇಲ್ಲೇ ಎಲ್ಲ ಒಂದೇ ಅವ್ರದ್ದು. ಮಾತು ಕೃತಿ ಯೋಚನೆ ಎಲ್ಲ ನಿಮ್ಗೆ ಒಂದೇ ಇದ್ದಾಗ ಅದು ಜನನ ಥರ ಅಟ್ರಾಕ್ಟ್ ಮಾಡುತ್ತದು. ಇದು ಬೇರೆ ಬೇರೆ ಇದ್ದಾಗ ನಾವು ಯಾರನ್ನೂ ಅಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ಬೇರೆ ಬೇರೆ ಇದ್ದಾಗ ಏನು ಗೊತ್ತಾ, ಜನರಿಗೆ ಗೊತ್ತಾಗುತ್ತೆ. ಜನರ ಸಬ್ ಕಾನ್ಷಿಯಸ್ ಲೆವೆಲ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದ್ರೆ ಅವ್ರು ಹೇಳಲ್ಲ ಅದನ್ನ, ಗೊತ್ತಾಗುತ್ತೆ ಇವ್ರು ಅಲ್ಲ ಅಂತ. ಈಗ ಮೆದುಳಿನ ಬಗ್ಗೆ ಮಾತಾಡೋದಾದ್ರೆ, ಸುಮ್ಮನೆ ಸ್ಟ್ರಕ್ಚರ್ ಅಂತ ನೋಡಿದಾಗ ನಿಮಗೆ ಡಿಫ್ರೆನ್ಸ್ ಏನೂ ಗೊತ್ತಾಗೋದಿಲ್ಲ. ಆದರೆ ಅಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಗಳಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಕಾರಣ ಏನಂತಂದರೆ, ಅವರು ಸತತವಾಗಿ ಧ್ಯಾನನ ಮಾಡ್ತಾ ಇರ್ತಾರೆ. ಸತತವಾಗಿ ಅವರು ಬಹಳಷ್ಟು ಗಂಟೆಗಳು ಬರೀ ಅದೇ ಕೆಲಸ ಇರುತ್ತಲ್ವ ಅವ್ರದ್ದು. ಪೂಜೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಆ ಥರದ್ದನ್ನು ಜಾಸ್ತಿ ಅವರು ಮಾಡೋದ್ರಿಂದ ಮೆದುಳಿನಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗುತ್ತೆ. ಮೊದಲನೇದು ಗಾಬಾ ಅಂತ, ಗಾಮಾ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡ್ ಅಂತ ಒಂದು ಕೆಮಿಕಲ್. ಈಗ ನಾವು ಯಾವುದಾದ್ರೂ ಒಂದು ಪ್ರಚೋದನೆ ಆದಾಗ ಎಕ್ಸೈಟೇಷನ್ ಅಂತ ಕರಿತೀವಿ. ಈಗ ಏನೋ ನೋಡಿದ್ವು, ನನಗೆ ಎಕ್ಸೈಟ್ ಆಯಿತು, ಒಂದು ಹಾವು ನೋಡಿದಾಗ ಭಯ ಆಯಿತು, ಮತ್ತೇನೋ ಒಂದು ಎಕ್ಸೈಟೇಷನ್ ಅಥವಾ ಪ್ರಚೋದನೆ ಅಂತಂದಾಗ ನಮಗೆ ಗ್ಲುಟಮೇಟ್ ಅನ್ನೋದು ಒಂದು ಬಿಡುಗಡೆ ಆಗುತ್ತೆ. ಅದು ಎಕ್ಸೈಟೇಟರಿ. ಅದು ಜಾಸ್ತಿ ಆದಷ್ಟು ನಮಗೆ ಒಂದು ಫೋಬಿಯಾ ಅಲ್ಲ, ಒಂದು ಭಯ, ಆತಂಕ, ಈ ಥರದ್ದೆಲ್ಲ ಆಗೋದು ಎಲ್ಲದೂ ಅಂದರೆ ಪ್ರಚೋದನೆ ಆಗಿದ ತಕ್ಷಣ ಎಕ್ಸೈಟ್ ಆಗ್ತೀವಲ್ಲ, ಅದು ಕಮ್ಮಿ ಇರುತ್ತೆ ಅವ್ರಿಗೆ. ಆಮೇಲೆ ಗಾಬಾ ಅನ್ನೋದು ಇದೆಯಲ್ಲ, ಅದ್ರ ಅಪೋಸಿಟ್ ಇದು. ಇವೆಲ್ಲ ಹೆಂಗೆ ಅಂತಂದರೆ, ಒಂದು ಈ ಥರ ಪ್ರಚೋದನೆ ಮಾಡಿದ್ರೆ ಇನ್ನೊಂದು ಕಮ್ಮಿ ಮಾಡೋಕ್ಕೆ ಇರಲೇಬೇಕು. ದೇಹದಲ್ಲಿ ಅದೇ ಥರನೇ ಪ್ರಾಸೆಸ್ ನಡೆಯೋದು. ಒಂದು ನಮ್ಮನ್ನು ಎಕ್ಸೈಟ್ ಮಾಡುತ್ತೆ, ಇನ್ನೊಂದು ಕೆಮಿಕಲು ನಮ್ಮನ್ನ ಕಮ್ಮಿ ಮಾಡಿಸುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಈ ಕಮ್ಮಿ ಮಾಡಿಸೋಂಥದ್ದು, ಆ ಗಾಬರಿನ ಕಮ್ಮಿ ಮಾಡಿಸೋವಂಥದ್ದು ಕೆಲವರಿಗೆ ಬಿಡುಗಡೆನೇ ಆಗೋದಿಲ್ಲ. ಅಂಥ ಸಂದರ್ಭದಲ್ಲೇ ಬೇಕಾದಷ್ಟು ತೊಂದರೆಗಳು, ತುಂಬ ಭಯ ಆಗೋದು, ಮತ್ತು ಒಂದು ಫೋಬಿಯಾ ಅಂತೀವಿ, ಆಂಗ್ಸೈಟಿ, ಇವೆಲ್ಲ ಜಾಸ್ತಿ ಆಗೋದು ಅಂಥ ಸಂದರ್ಭದಲ್ಲಿ. ಅದು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗಬೇಕಾದ್ರೆ ಏನೂ ಆಗೋದಿಲ್ಲ. ಸೊ ಗಾಮಾ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡ್ ಅನ್ನೋದು ಯಾರು ಧ್ಯಾನ ಮಾಡ್ತಾರೆ, ಯೋಗಿಗಳಲ್ಲಿ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರೋದು ಅದು ಜಾಸ್ತಿ ಇರುತ್ತೆ ಅಂತ. ಆಮೇಲೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಡೋಪಾಮೈನ್ ಓವರ್ಲೋಡ್ ಅಂತ. ಈ ಡೋಪಾಮೈನು ನಮಗೆ ತುಂಬ ಅವಶ್ಯಕತೆ ಇರೋಂಥದ್ದು, ರಿವಾರ್ಡಿಂಗ್ ಹಾರ್ಮೋನ್. ಅದು ಅಮೃತ ಹೆಚ್ಚಾದರೆ ವಿಷ ಅಂತಾರಲ್ಲ, ಈ ಡೋಪಾಮೈನು ಅದೇ ಥರ, ಡಬಲ್ ಎಡ್ಜ್ ಸೋಡ್ ಅಂತೀವಲ್ಲ ಆ ಥರ. ಅದು ಕಮ್ಮಿ ಆದರೂ ಪ್ರಾಬ್ಲಮ್ಮು, ಜಾಸ್ತಿ ಆದರೂ ಪ್ರಾಬ್ಲಮ್. ಅದು ಒಂದೇ ಬ್ಯಾಲೆನ್ಸಲ್ಲಿ ಇರಬೇಕು. ಈ ಜನಸಾಮಾನ್ಯರಿಗೆ ನಿಮಗೆಲ್ಲ ಅದು ಕಮ್ಮಿ ಆಗ್ತಿರುತ್ತೆ, ಜಾಸ್ತಿ ಆಗ್ತಿರುತ್ತೆ. ಅದು ರಿವಾರ್ಡ್. ಈಗ ನೋಡಿ, ಡೋಪಾಮೈನ್ ಓವರ್ಲೋಡ್ ಆಗೋದು, ನಾವು ತುಂಬ ಶಾಪಿಂಗ್ ಮಾಡ್ತೀವಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ವ್ಯೂಸ್ಗಳು ನೋಡೋದು, ಕಮೆಂಟ್ ನೋಡೋದು, ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋದು, ಆವಾಗ ಏನೋ ಒಂದು ಬೇಜಾರಾಗ್ಬಿಡುತ್ತೆ. ನಾವು ಅಂದ್ಕೊಂಡಿರೋ ಮಟ್ಟಕ್ಕೆ ನಾವು ರೀಚ್ ಆಗದೆ ಇದ್ದಾಗ ಆವಾಗ ಓವರ್ಲೋಡು ಅದು ಇದಾಗಿರುತ್ತೆ. ಕೆಲವು ಸಲ ಆಗೋದೇ ಇಲ್ಲ. ಆವಾಗ ಏನಾಗುತ್ತೆ ಅಂದರೆ, ಯಾವಾಗಲೂ ಒಂಥರ ಇಂಟ್ರಾವರ್ಟು, ಮತ್ತು ಡಿಪ್ರೆಷನ್ ಥರ, ಏನು ಯಾವುದಕ್ಕೂ ಆಸಕ್ತಿ ಇಲ್ಲ, ಊಟ ಮಾಡೋಕ್ಕೂ ಆಸಕ್ತಿ ಇಲ್ಲ, ಒಂದು ನೋಡೋಕ್ಕೆ ಆಸಕ್ತಿ ಇಲ್ಲ, ತಿನ್ನೋಕ್ಕೆ ಅಂದರೆ ಏನೂ ಇಲ್ಲದ. ಅಂದರೆ ಇವೆರಡೂ ಹೆಚ್ಚು ಅಥವಾ ಕಮ್ಮಿ ಎರಡೂ ಇದೆಯಲ್ಲ, ಇದೆರಡೂ ಪ್ರಾಬ್ಲಮ್ಮು. ಈ ಯೋಗಿಗಳ ಮೆದುಳಲ್ಲಿರುವ ಅವರು ಡೋಪಾಮೈನ್ನ ಅವರು ಎಸ್ಟಿಮೇಟ್ ಮಾಡಿ ನೋಡಿದಾಗ ಬ್ಯಾಲೆನ್ಸ್
ಹೀಗೆ ಇರುತ್ತೆ. ಅದು ಹೆಚ್ಚು ಆಗಲ್ಲ, ಕಮ್ಮಿನೂ ಆಗಲ್ಲ. ಇಟ್ಸ್ ಅ ರಿವಾರ್ಡಿಂಗ್ ಹಾರ್ಮೋನ್. ರಿವಾರ್ಡ್ ಕೊಡಬೇಕು. ಜನಸಾಮಾನ್ಯರು ನಮಗೆ ಹೇಳಿದ ತಕ್ಷಣ, ಹೊಗಳಿದ ತಕ್ಷಣ ಉಬ್ಬೋಗ್ತೀವಿ ನಾವು. ಇಟ್ಸ್ ಅ ರಿವಾರ್ಡಿಂಗ್ ಹಾರ್ಮೋನ್. ಅದು ರಿಲೀಸ್ ಆಗುತ್ತೆ. ನೀವು ಯೋಗಿಗಳಿಗೆ ನೀವು ಏನೇ ಮಾಡಿ, ನೀವು ಚಿನ್ನದ ಕಿರೀಟ ತಗೊಂಡೋಗಿ ಕೊಟ್ಟರು ಅಥವಾ ಒಬ್ಬ ತುಂಬ ಸಾಧಾರಣವಾದ್ದು ಕೊಟ್ಟಿರ್ತಾನೆ, ಒಬ್ಬ ಏನೋ ತುಂಬ ಅಮೂಲ್ಯವಾದ, ಎರಡೂ ಒಂದೇ ಅವ್ರಿಗೆ, ಎಲ್ಲ ಒಂದೇ. ಅಂದರೆ ಆ ಡೋಪಮೈನ್ ಲೆವೆಲ್ಲು ಸ್ಟ್ಯಾಟಿಕ್ ಹಿಂಗೆ ಇರುತ್ತದೆ, ಒಂದು ಚೂರು ವ್ಯತ್ಯಾಸ ಆಗೋದಿಲ್ಲ. ಆಮೇಲೆ ಆಕ್ಸಿಟಾಸಿನ್ನು ಚೆನ್ನಾಗಿರುತ್ತೆ, ರಿಲೀಸ್ ಆಗ್ತಿರುತ್ತೆ. ಅದಕ್ಕೆ ನೋಡಿ ಅವರು ತುಂಬ ಚೆನ್ನಾಗಿ, ಈಗ ಸಿದ್ದೇಶ್ವರ ಸ್ವಾಮೀಜಿಗಳೇ ಆಗಲಿ, ಅಷ್ಟೂ ಅವರು ಮಾತು ಅಂತಂದರೆ ಅದು ಒಂಥರ ಮ್ಯಾಗ್ನೆಟ್ ಥರ ಇರೋದು. ಏನಕ್ಕೆ ಅಂದರೆ ಆಕ್ಸಿಟಾಸಿನ್ನು ಅಂಥವ್ರಿಗೆ ರಿಲೀಸ್ ಆಗುತ್ತೆ. ಒಳ್ಳೆಯ ಮಾತು, ಮಧುರವಾದ ಮಾತು, ಸರಳವಾದ ಮಾತು ಅಂಥದ್ದೆಲ್ಲ ಯಾರು ಹೇಳ್ತಾರೆ ಅಂದರೆ ಆಕ್ಸಿಟಾಸಿನ್ ಇಸ್ ಅ ಲವ್ ಹಾರ್ಮೋನ್. ಲವ್ ಹಾರ್ಮೋನ್ ಅಂದರೆ ಅದು ಲವ್ ಅಂದಿದ ತಕ್ಷಣ ಬರೀ ಒಂದು ಹುಡುಗ ಹುಡುಗಿ ಮಧ್ಯೆ ಅಲ್ಲ, ಸಮಾಜದಲ್ಲಿ, ಕುಟುಂಬದಲ್ಲಿ ಎಲ್ಲ, ಅಂದರೆ ತಂದೆ ತಾಯಿ ಮಕ್ಕಳಲ್ಲಿರೋದೂ ಅದೇನೆ. ಲವ್ ಹಾರ್ಮೋನ್ ಅಂದರೆ ಬೇರೆ ಬೇರೆ ವ್ಯಕ್ತಿಗಳಾಗ್ತಾರೆ, ಬಟ್ ಹಾರ್ಮೋನ್ ಕೆಮಿಕಲ್ ಅದು ಒಂದೇ. ಅದೇ ಥರ ಸೆರೋಟೋನಿನ್, ಮೂಡ್ ಹಾರ್ಮೋನ್. ಯೋಗಿಗಳು ನೀವು ಅವ್ರನ್ನ ಕೋಪ ಬರ್ಸೋಕ್ಕೆ ಆಗೋದಿಲ್ಲ ಅವ್ರಿಗೆ. ನಾನು ಬಹಳಷ್ಟು ಇದರಲ್ಲಿ ಓದಿದ್ದೀನಿ. ಒಂದು ಸನ್ಯಾಸಿ ಒಂದು ಸಲ ಅವನು ಅರ್ಘ್ಯ ಅಂತ ಕೊಡಬೇಕಾದ್ರೆ ಒಂದು ಚೇಳು ನೀರಲ್ಲಿ ಬಿದ್ದಿರೋದನ್ನ ನೋಡ್ತಾನೆ ಅವನು. ಅದನ್ನು ತಗೊಂಡೋಗಿ ಅವನಿಗೆ ಬದುಕಿಸ್ಬೇಕು ಅಂತೇಳಿ ಅದನ್ನು ಎತ್ಕೊಂಡಾಗ ಅದು ಕುಕ್ಕುತ್ತೆ, ಅವನಿಗೆ ಕುಟುಕ್ತಾನೆ ಬರುತ್ತೆ. ಅವ್ನು ಎಷ್ಟು ಸಲ ಕುಟ್ಕಿದ್ರು ಅವನು ಬಿಡೋದಿಲ್ಲ, ಕೆಳಗೆ ಬೀಳಿಸ್ಬಿಡ್ತಾನೆ. ಕುಟುಕ್ದಾಗ ನೋವಾಗುತ್ತಲ್ಲ, ಪುನಃ ಎತ್ಕೊಂತಾನೆ. ಯಾರೋ ಕೇಳ್ತಾರೆ, ಸ್ವಾಮೀಜಿ ನೀವು ಇಂಥ ಒಂದು ಜಂತು, ಅದು ವಿಷ ಜಂತು, ಅದನ್ನು ಯಾಕೆ ಇದು ಮಾಡ್ತಾ ಇದ್ದೀರಾ ಬದುಕ್ಸೋಕ್ಕೆ ಅಂತಂದರೆ, ಅದಕ್ಕೇನು ಗೊತ್ತಿದೆ ಪಾಪ ಅದು ಅಂತ. ಅಂದರೆ ಅವು ಎಂಥ ಪರಿಸ್ಥಿತಿಲೂ ಅವರು ತಾಳ್ಮೆ ಕಳ್ಕೊಳ್ಳಲ್ಲ. ಎಕ್ಸಾಕ್ಟ್ಲಿ. ಅವರು ಏನು ಹೇಳ್ತಾರೆ, ನಾನು ಓದಿದ್ದೀನಿ ಇದನ್ನ, ಅಂದರೆ ಕುಟ್ಕೋದು ಅದ್ರ ಗುಣಧರ್ಮ ಅದು ಮಾಡುತ್ತೆ, ಬದುಕಿಸೋದು ನಾನು ಮಾಡಬೇಕು. ಕರೆಕ್ಟ್, ಹೌದು ಹೌದು, ಅದು ಪಾಯಿಂಟ್ ಮಿಸ್ ಮಾಡಿದೆ ನಾನು. ಹಾಗಾಗಿ ಅವರ ಧರ್ಮ ಏನು ಅಂತಂದರೆ, ಅವರ ದೃಷ್ಟಿಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಸರ್ವೇ ಜನ ಸುಖಿನೋ ಭವಂತು ಅಂತಂತಾರಲ್ಲ, ಅದು ಎಲ್ಲ ಚೆನ್ನಾಗಿರಬೇಕು ಅಂದಾಗ ಅವರು ಅಷ್ಟೇ ಒಂದು ಇದಾಗಿ ಮೂಡ್ ಚೆನ್ನಾಗಿರುತ್ತೆ. ನೀವು ಹೋಗಿ ಅವ್ರಿಗೆ ಬೈರಿ, ನೀವು ಏನಾರು ಮಾಡಿ, ಒಂದು ಚೂರು ವಿಚಲಿತರಾಗಲ್ಲ. ಬುದ್ಧನ ಒಂದು ಕಥೆಯಲ್ಲಿ ಬರುತ್ತೆ, ಯಾರೋ ತುಂಬ ಬೈತಾ ಇರ್ತಾನೆ, ಬಟ್ ಅವ್ರು ಏನೂ ವಿಚಲಿತರಾಗಲ್ಲ. ಎಲ್ಲ ಒಂದು ಸ್ಟೇಜ್ ರೀಚ್ ಆಗಿರ್ತಾರಲ್ಲ, ಅವರೆಲ್ಲ ಅಷ್ಟೇ. ನೀವು ಹೊಗಳಿ ಅವ್ರಿಗೇನೂ ಅನಿಸಲ್ಲ, ತೆಗಳಿ ಏನೂ ಅನಿಸಲ್ಲ. ನೀವು ಏನೇ ದೊಡ್ಡದು ಕೊಡಿ, ಇವನೇನೋ ದೊಡ್ಡದು ನನಗೆ ಕೊಡ್ತಾ ಇದ್ದಾನೆ ಅಂತ ಅವನ ಬಗ್ಗೆ ಹೆಚ್ಚು ಪ್ರೀತಿ, ಇವನೇನೋ ಕಮ್ಮಿ, ಇದೇನೂ ಇರಲ್ಲ. ಕಾರಣ ಈ ಹಾರ್ಮೋನುಗಳು. ಸೆರೋಟೋನಿನ್ ಇಸ್ ಅ ಮೂಡ್ ಹಾರ್ಮೋನ್. ಅವ್ರ ಮೂಡು ಸದಾ ಕಾಲ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ತುಂಬ ಚೆನ್ನಾಗಿರಬೇಕು ಅಂದರೆ ಕೆಲವೊಂದು ಪ್ರಾಕ್ಟೀಸ್ ಮಾಡಬೇಕು. ಈ ಸೆರೋಟೋನಿನ್ ಚೆನ್ನಾಗಿದ್ದಾಗ ನಿಮಗೆ ಎಷ್ಟೇ ಏನೇ ಆದರೂ ನಿಮ್ಮ ಮೂಡ್ ಅಷ್ಟೊಂದು ಹಾಳಾಗೋದಿಲ್ಲ, ಅದು ಹಾಗೇ ಇರುತ್ತೆ. ಆಕ್ಸಿಟಾಸಿನ್, ಸೆರೋಟೋನಿನ್, ಡೋಪಮೈನ್ ಬ್ಯಾಲೆನ್ಸ್ ಆಗಿರುತ್ತೆ. ಇವೆಲ್ಲ ಜಾಸ್ತಿ ಇರುತ್ತೆ. ಅಂದರೆ ಎಂಡಾರ್ಫಿನ್ ಅಷ್ಟೇ. ಅವರು ಬಹಳ ಕಠಿಣವಾದ ಒಂದು ಇದು ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ ನೋಡಿ. ಆವಾಗ ಅವರು ದೇಹದಲ್ಲಿ ಎಂಡಾರ್ಫಿನ್ ಅನ್ನೋದು ಒಂಥರ ಪೇನ್ ಕಿಲ್ಲರ್ ಥರ. ಅವ್ರು ಏನೇ ಮಾಡಿದ್ರು ಅವ್ರಿಗೆ ಅಂಥ ಒಂದು ನೋವು ಅನ್ನೋದು ಏನೂ ಆಗೋದಿಲ್ಲ ಅವ್ರಿಗೆ. ಸೊ ಇದೆಲ್ಲ ಹಾರ್ಮೋನುಗಳು ಒಂದು ಎಷ್ಟು ಬೇಕೋ ಅಂಥ ಪ್ರಮಾಣದಲ್ಲಿ ಅವರಲ್ಲಿ ಬಿಡುಗಡೆ ಆಗುತ್ತೆ, ಜನಸಾಮಾನ್ಯರಿಗೆ ಹೋಲಿಸಿದ್ರೆ. ಇದು ಹಾರ್ಮೋನಿನ ವಿಚಾರ. ಆದರೆ ಇನ್ನು ಇನ್ನೂ 2 ಹಾರ್ಮೋನ್ ಇದೆ, ವೆರಿ ಇಂಪಾರ್ಟೆಂಟ್. ಕಾರ್ಟಿಸಾಲ್. ನಾನು ಅದ್ರ ಬಗ್ಗೆ ಎಲ್ಲ ಜನಕ್ಕೂ ಈಗ ಕಾರ್ಟಿಸಾಲ್ ಗೊತ್ತಾಗ್ಬಿಟ್ಟಿದೆ, ಏಕೆಂದರೆ ನಾನು ಅಷ್ಟು ಮಾತಾಡ್ಬಿಟ್ಟಿದ್ದೀನಿ ಕಾರ್ಟಿಸಾಲ್ ಮೇಲೆ. ಕಾರ್ಟಿಸಾಲ್ ಅನ್ನೋದು ಒಂದು ಸ್ಟ್ರೆಸ್ ಹಾರ್ಮೋನು. ಇವರ ಕಾರ್ಟಿಸಾಲ್ ಲೆವೆಲ್ನ ನೋಡಿದಾಗ ತುಂಬ ಕಮ್ಮಿ ಇರುತ್ತೆ ಅವರು ಯಾವುದಕ್ಕೂ. ಏಕೆಂತಂದರೆ ಅವರು ಎಲ್ಲ ಬಿಟ್ಟು ಬಂದುಬಿಟ್ಟಿರ್ತಾರೆ. ಈ ಸಾಮಾನ್ಯ ನೋಡಿ, ನಮ್ಮ ಸುತ್ತ ನಾವು ಒಂದು ಭಯ ಅನ್ನೋದು ಏನೋ ಒಂದು ಲೇಯರ್ ಇರುತ್ತೆ ನಮ್ಮ ಸುತ್ತ. ಆತಂಕ, ಭಯ ನಮ್ಮ ಸುತ್ತ ಒಂದು ಇರುತ್ತೆ. ನಾನು ಏನಾರು ಅದನ್ನ ಕಳ್ಕೊಂಬಿಡ್ಬೋದು, ನನ್ನ ಆಸ್ತಿ ಕಳ್ಕೊಂಬಿಡ್ಬೋದು, ನನ್ನ ಆರೋಗ್ಯ ಕಳ್ಕೊಂಬಿಡ್ಬೋದು, ಅಥವಾ ನನ್ನ ಸಂಬಂಧಗಳು, ಹೆಂಡತಿ ಮಕ್ಕಳು ಕಳ್ಕೊಬೋದು ಅಂತ ಅವರು ಬಿಟ್ಬಿಟ್ಟು ಬಂದುಬಿಟ್ಟಿರ್ತಾರಲ್ಲ. ಆಸ್ತಿ, ಸಂಬಂಧಗಳು, ಪೂರ್ವಾಶ್ರಮದಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಬಂದಿರ್ತಾರೆ ಅವರು. ಕೆಲವರು ಮೊದಲೇ ಚೈಲ್ಡ್ಹುಡ್ಡಿಂದನೇ ಅದು ಇದು ಮಾಡ್ಕೊಂಡು ಯೌವನದಲ್ಲಿ ಹೊರಟೋಗಿರ್ತಾರೆ. ಸೊ ಎಲ್ಲ ಬಿಟ್ಟು ಬಂದವ್ರಿಗೆ ಭಯ ಏನು? ಅವಾಗೇನಾಗುತ್ತೆ, ಕಾರ್ಟಿಸಾಲೇ ಇಲ್ಲ ಅವ್ರದ್ದು. ಒಂದೇ ಏನು ಅಂತಂದರೆ ಭಗವಂತನ ಸಾಕ್ಷಾತ್ಕಾರ. ಅದಕ್ಕೆ ದೇಹ ತ್ಯಜಿಸೋಕ್ಕೂ ರೆಡಿ ಇರ್ತಾರೆ ಅವರು. ಆ ಒಂದು ಭಯ ಅನ್ನೋ ಒಂದು ಸರ್ಕಲನ್ನು ಯಾರು ದಾಟ್ತಾರೆ, ಅವನು ನೀನು ಧ್ಯಾನ ಮಾಡದೆ ಹೋದ್ರೂ ನೀನು ಯೋಗಿನೇ, ನೀನು ಸಂಸಾರದಲ್ಲೇ ಇರಬಹುದು, ನೀನು ಅದಕ್ಕೆ ಕಾವಿನೇ ಹಾಕಬೇಕು ಅಂತ ಏನಿಲ್ಲ. ಈಗ ನೋಡಿ, ನಾನು ಚೆನ್ನಾಗಿ ಎಲ್ಲ ಇರ್ತೀನಿ, ಬಟ್ ಮನಸ್ಸಲ್ಲಿ ಒಂದು ವೈರಾಗ್ಯ ಇದೆ ನನಗೆ. ಅಂದರೆ ಒಂದು ಇದಿದೆ. ಈಗ ಅಕ್ಕ ಮಹಾದೇವಿಯವ್ರನ್ನ ಅಕ್ಕನ ನೋಡಿದಾಗ ಅಕ್ಕನೇ ವೈರಾಗ್ಯ. ಆದರೆ ನೋಡದೆ ಹೋದರೂ ಎಲ್ಲೋ ಒಂದು ಕಡೆ ನಾವು ಮನುಷ್ಯ ಸಮಾಜದಲ್ಲಿದ್ದರೂ ಕೆಲವರು ಇರ್ತಾರೆ ಆ ಥರ. ಕಾರಣ ಏನಂತಂದರೆ ಕಾರ್ಟಿಸಾಲ್ ಲೆವೆಲ್ ಕಮ್ಮಿ ಇರುತ್ತೆ, ಭಯ ಇಲ್ಲ, ಆತಂಕ ಇಲ್ಲ, ಖಿನ್ನತೆ ಏನೂ ಇರೋದಿಲ್ಲ. DHEA ಅಂತ ಇನ್ನೊಂದು ಹಾರ್ಮೋನ್ ಇದೆ, ಅದು ಡಿಹೈಡ್ರೋ ಎಪಿಆಂಡ್ರೋಸ್ಟಿರಾನ್ ಅಂತ ಒಂದು ಹಾರ್ಮೋನು.
ಅದು ನಮ್ಮ ಎಡ್ರಿನಲ್ ಗ್ಲ್ಯಾಂಡಿಂದ ಬಿಡುಗಡೆ ಆಗೋಂಥದ್ದು. ಕಾರ್ಟಿಸಾಲ್ ಥರನೇ ಅದು. ಎಷ್ಟು ದೇಹದಲ್ಲಿ ಬರೀ ಇವೆ ರಾಸಾಯನಿಕಗಳು. ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಇದೊಂದು ಏನಂದರೆ ಫಸ್ಟ್ ಅರ್ಥ ಮಾಡ್ಕೊಂಬಿಡ್ಬೇಕು, ತುಂಬ ಚೆನ್ನಾಗಿರ್ತೀವಿ ನಾವು ಅವಾಗ. ಇದ್ರದ್ದು ಕೆಲಸ ಏನು ಅಂದರೆ ಟೆಸ್ಟೋಸ್ಟಿರಾನ್ ಅನ್ನೋದು ಮೇಲ್ ಹಾರ್ಮೋನು, ಎಸ್ಟ್ರೋಜನ್ ಅನ್ನೋದು ಫೀಮೇಲ್ ಹಾರ್ಮೋನು. ಗಂಡಸರಲ್ಲೂ 2 ಬಿಡುಗಡೆ ಆಗುತ್ತೆ, ಹೆಂಗಸರಲ್ಲೂ 2 ಬಿಡುಗಡೆ ಆಗುತ್ತೆ. ಪ್ರಮಾಣ ಬೇರೆ. ಇದು ಎಡ್ರಿನಲ್ ಗ್ಲ್ಯಾಂಡಿಂದ ಬಿಡುಗಡೆಯಾಗುವ ಟೆಸ್ಟೋಸ್ಟಿರಾನ್ ಎಸ್ಟ್ರೋಜನ್ ಪ್ರಮಾಣ ತುಂಬ ಕಮ್ಮಿ, ಆದರೆ ಟೆಸ್ಟಿಸಿಂದ ಬಿಡುಗಡೆ ಆಗೋದು ಜಾಸ್ತಿ. ಸೊ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಏನಕ್ಕೆ ಅಂದರೆ ಟೆಸ್ಟಿಸಿಂದ ತುಂಬ ಬಿಡುಗಡೆ ಆಗುತ್ತೆ, ಎಡ್ರಿನಲ್ ಗ್ಲ್ಯಾಂಡಿಂದ ಚೂರು ಬಿಡುಗಡೆ ಆಗುತ್ತೆ. ಆಮೇಲೆ ಫೀಮೇಲ್ಸಲ್ಲಿ ಎಸ್ಟ್ರೋಜನ್ನು ಅಂಡಾಶಯದಿಂದ ಅಲ್ಲಿಂದ ಜಾಸ್ತಿ ಬಿಡುಗಡೆ ಆಗುತ್ತೆ, ಎಡ್ರಿನಲ್ ಗ್ಲ್ಯಾಂಡಿಂದ ಸ್ವಲ್ಪ ಬಿಡುಗಡೆ ಆಗುತ್ತೆ. ಸೊ ಇದರ ಪ್ರಮಾಣ ಎಷ್ಟು ಮಟ್ಟಿಗೆ ಇರುತ್ತೆ ಅಂತಂದರೆ ಅವ್ರದ್ದು ಟೆಸ್ಟೋಸ್ಟಿರಾನು ನೋಡಿದ್ದಾರೆ, ಬ್ಲಡ್ ಡ್ರಾ ಮಾಡಿ ಟೆಸ್ಟೋಸ್ಟಿರಾನ್ ಎಷ್ಟಿದೆ ಅಂತಂದರೆ ಫುಲ್ಲು ಡೌನ್ ಇರುತ್ತೆ, ಬ್ಯಾಲೆನ್ಸ್ ಒಂಥರ. ಸೊ ಅವ್ರಿಗೆ ಅವರ ಮುಂದೆ ರಂಬೆ ಮೇನಕ್ಕೆ ಹುರುಷಿ ಅಂದರೆ ಕರೆಕ್ಟಾಗಿ ಇರೋಂಥವ್ರು ಯೋಗಿಗೆ ಯಾವುದೇ ಕಾರಣಕ್ಕೂ ವಿಚಲಿತರಾಗೋದಿಲ್ಲ ಅವರು, ಏಕೆಂದರೆ ಅದು ಕಮ್ಮಿ ಇರುತ್ತೆ. ಸಾಮಾನ್ಯವಾಗಿ ನೀವು ನೋಡಿ, ಈಗ ನಾವು ನೋಡ್ತೀವಿ ಒಂದು ಲೈಂಗಿಕ ದೌರ್ಜನ್ಯ ಅನ್ಬೋದು, ಇದೆಲ್ಲ ಸಾಮಾನ್ಯ ನೋಡ್ತೀವಲ್ವಾ. ಏನಕ್ಕೆ ಆ ಥರ ಮಾಡ್ತಾರೆ ಅಂತಂದರೆ ಟೆಸ್ಟೋಸ್ಟಿರಾನ್ ತುಂಬ ಇಟ್ ಇಸ್ ಅ ಸ್ಟಿಮ್ಯುಲೇಷನ್ ಹಾರ್ಮೋನ್, ಅದು ಸೆಕ್ಷುವಲ್ ಅರ್ಜ್ನ ಜಾಸ್ತಿ ಮಾಡೋ ಅಂಥದ್ದು. ಅದು ಯಾವಾಗ ರಿಲೀಸ್ ಆಗುತ್ತೆ ಅಂದಾಗ ಕೆಲವುದು ನೋಡಿದಾಗ, ಕೆಲವುದನ್ನು ಕೇಳಿದಾಗ, ಸ್ಪರ್ಶ ಅದೆಲ್ಲ ಸೇರ್ಕೊಂಡು ಟೆಸ್ಟೋಸ್ಟಿರಾನು ಜಾಸ್ತಿ ಬಿಡುಗಡೆ ಆಗೋದು. ಅದು ಜಾಸ್ತಿ ಬಿಡುಗಡೆ ಆದಾಗ ಸೆಕ್ಷುವಲ್ ಅರ್ಜು ಪೀಕ್ ಕೊಟ್ಟೋಗ್ಬಿಡುತ್ತೆ. ಆವಾಗಲೇ ಮನುಷ್ಯ ಪ್ರಾಣಿ ಥರ ಆಗೋದು. ಅವನಿಗೆ ಯಾರು ಅದು ಮಗುನ, ವಯಸ್ಸಾಗಿದೆಯಾ ಅಜ್ಜಿನ ಅಥವಾ ಸಂಬಂಧಿಕರ ಏನೂ ಗೊತ್ತಾಗೋದಿಲ್ಲ. ಒಂದು ಆ ಲೆವೆಲ್ಲು ಜಾಸ್ತಿ ಆದಾಗ ಅದು ಕಮ್ಮಿ ಆಗಬೇಕು. ಸೊ ಹಾಗಾಗಿ ಕೆಲವು ಸಲ ಅಂತಾರೆ ನಾವು ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಏನು ಆಗ್ಬಿಡುತ್ತೆ, ಅಜ್ಜಿಗೂ ಇದು ಮಾಡಿದ್ದಾರೆ ಮಗುಗೂ ಮಾಡಿದ್ದಾರೆ ಅಂದರೆ ಅಜ್ಜಿ ಮಗು ಮಾಡಬೇಕು ಅಂತ ಮಾಡಿರಲ್ಲ ಅವರು. ಅದಕ್ಕೆ ಮೊದಲು ಒಂದು ಸ್ಟಿಮ್ಯುಲೇಷನ್ ಇರುತ್ತೆ ಅವ್ರಿಗೆ. ಈಗ ಸಿಕ್ಕದು ಅಜ್ಜಿ ಅಥವಾ ಒಂದು ಮಗು ಅಥವಾ ಇನ್ಯಾರೋ ಸಿಕ್ಕದು, ಆಮೇಲೆ ಅವರು ಅದಕ್ಕೆ ಮೊದಲು ಒಂದು ಸ್ಟಿಮ್ಯುಲೇಷನ್ ಆಗಿರುತ್ತೆ ಅವ್ರಿಗೆ. ಅವ್ರು ಏನೋ ನೋಡಿರ್ತಾರೆ, ಏನೋ ಕೇಳಿರ್ತಾರೆ. ಅದಕ್ಕೆ ನೋಡಿ ಯೋಗಿಕ್ ಪ್ರಾಕ್ಟೀಸಲ್ಲಿರೋರು ಇದರಿಂದೆಲ್ಲ ದೂರ ಇರ್ತಾರೆ. ಅವ್ರದ್ದೇ ಆದ ಒಂದು ಕ್ರಮ ಇರುತ್ತೆ, ಒಂದು ಶಿಸ್ತಿನ ಕ್ರಮ. ತಣ್ಣೀರು ಸ್ನಾನ ಮಾಡ್ತಾರೆ, ನಾನು ಹೇಳಿದೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಸರಳವಾದ ಆಹಾರ ತಿಂತಾರೆ, ಪ್ರೀಬಯೋಟಿಕ್ಸ್ ಥರದ್ದು ಹಾಲು ಹಣ್ಣು ಇಂಥದ್ದೆಲ್ಲ ನೀವು ತಿಂದಾಗ ಏನಾಗುತ್ತೆ ಅಂದರೆ ಈ ಟೆಸ್ಟೋಸ್ಟಿರಾನು ಈ ಥರ ಸ್ಟಿಮ್ಯುಲೇಟ್ ಮಾಡೋ ಹಾರ್ಮೋನ್ಸ್ ಎಲ್ಲ ಡೌನ್ ಆಗುತ್ತೆ. ಇದೆಲ್ಲ ನಾವು ಮಾತಾಡ್ತಿರೋದು ನಿಜವಾದ ಯೋಗಿಗಳ ಬಗ್ಗೆ. ಸೊ ನಮ್ಮ ಯೋಗಿಗಳು ನಮ್ಮ ಊರಲ್ಲಿರುವಂಥವ್ರು ಅಲ್ಲಿ ಪಕ್ಕದಲ್ಲಿರುವಂಥವ್ರು ಹಿಂಗಿಲ್ವೇ ಇಲ್ಲ ಅಂತಂದರೆ ಅದು ನಿಜವಾದ ಯೋಗಿ ಅಲ್ಲ. ಸೊ ತುಂಬ ಸಿಂಪಲ್ ಆಗಿ ಹೇಳಿದರು ಮೇಡಮ್. ಈಗ 2 ಪ್ರಶ್ನೆಗಳು ನನ್ನ ತಲೆಯಲ್ಲಿ ಬಂದು, ಒಂದೇನಂತಂದರೆ ಈ ಒಂದು ಏನು ಹಾರ್ಮೋನ್ ಲೆವೆಲ್ಲು ಯೋಗಿಗಳ ಮೆದುಳಲ್ಲಿ ಏನು ನೀವು ಹೇಳಿದ್ರಿ, ಹೌದು, ಇದು ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಬರೋದಾ? ಅಂದರೆ ಯೋಗಿತ್ವ ಅನ್ನೋದು ಬೈ ಬರ್ತ್ ಬರುತ್ತೆ ಭಾಳಷ್ಟು ಸಲ. ಸ್ಪಿರಿಚುವಾಲಿಟಿ ಅಥವಾ ಅಂದರೆ ಒಂದು ಪ್ರಭಾವದಿಂದ ಬರುತ್ತೆ, ಯಾರೋ ನೋಡಿ ಬರುತ್ತೆ. ಕೆಲವೊಂದು ಸಲ ಬೈ ಬರ್ತ್ ಬರೋದು ನಾನು ನೋಡಿದ್ದೀನಿ. ಸ್ಪಿರಿಚುವಾಲಿಟಿ ಒಂದು ಇರುತ್ತೆ, ಒಂದು ಕೋಶಂಟ್ ಇರುತ್ತೆ. ಅವ್ರು ನಿಧಾನವಾಗಿ ಆ ಕಡೆ ಹೋಗಿ ಒಂದು ಹಂತಕ್ಕೆ ಅವ್ರು ಫುಲ್ ಸನ್ಯಾಸಿ ಆಗಿಬಿಡ್ತಾರೆ. ನನ್ನ ಪ್ರಶ್ನೆ ಏನಂತಂದರೆ ಇದು ಇನೇಟಾಗಿ ಅವ್ರ ಒಳಗಡೆ ಇನೇಟಾಗಿ ಇರುವಂಥದ್ದ, ಅಥವಾ ಅಂದರೆ ಆಮೇಲೆ ಈ ಹಾರ್ಮೋನ್ಗಳೆಲ್ಲ ಒಂದು ರಿಲೀಸ್ ಆಗಿ ಅವರು ಏನಾದರೂ ಸನ್ಯಾಸಿ ಆಗ್ತಾರ? ಎಲ್ಲ ಒಂದು ಕಡೆ ಇಂಟ್ರೆಸ್ಟ್ ಇರುತ್ತೆ ಬಿಗಿನಿಂಗಲ್ಲಿ. ನೀವು ಪ್ರಾಕ್ಟೀಸು ಮಾಡ್ತಾ ಬಂದರೆ ನಿಮ್ಮನ್ನ ಅದು ನಿಮ್ಗೆ ಏನಾಗುತ್ತೆ ಅಂದರೆ ಬೇರೆದೆಲ್ಲ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡ್ದಂಗೆ ನಿಮ್ಮಲ್ಲಿ ಇದೆಲ್ಲ ಏನಂದರೆ ಬಿಗಿನಿಂಗಲ್ಲಿ ಎಲ್ಲರಿಗೂ ಒಂದೇ ಥರ ಇರುತ್ತೆ. ಸ್ವಲ್ಪ ಈಗ ನೋಡಿ, ಯಾರು ಆ ಯೋಗಿ ಆಗ್ತಾರೆ ಅಂತಂದರೆ ಆ ದಿಕ್ಕಿನಲ್ಲಿ ಹೋಗ್ತಾರೆ ಅಂದರೆ ಸಣ್ಣದ್ರಲ್ಲೇ ಪೂಜೆ ಏನೋ ಒಂದು ಧ್ಯಾನ ಮಾಡ್ತಾ ಬರ್ತಾರೆ. ಸೊ ಈ ಹಾರ್ಮೋನ್ಗಳೆಲ್ಲ ಬೇರೆ ಆಗ್ತಾ ಬರುತ್ತೆ, ಅದು ಪುನಃ ಲೀಡ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೋಡಿ, ನಾವು ಏನು ತಿಂತೀವಿ ಆ ಥರ ನಾವು ಇರ್ತೀವಿ ಅಂತ. ನಾವು ಏನು ತಿಂತೀವಿ ಆಹಾರ, ನಮ್ಮ ಸಂಸ್ಕಾರ ಇದೆಯಲ್ಲ ಮೇಯ್ನು ಅದೇ ನಮ್ಮನ್ನು ಮುಂದೆ ಒಂದು ಉನ್ನತಿಗೆ ತಗೊಂಡು ಹೋಗೋ ಅಂಥದ್ದು. ಆಮೇಲೆ ಇವರು ಬ್ರೀದಿಂಗ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಲೆವೆಲು ಒಂದೇ ಥರ ಇರುತ್ತೆ ಅವ್ರಿಗೆ. ತುಂಬ ಚೆನ್ನಾಗಿರುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ, ಭಾಳ ಅದ್ಭುತವಾಗಿ ಅದು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಏಕೆಂದರೆ ಡೀಪ್ ಅವರು ಪ್ರಾಣಾಯಾಮಗಳು ಇದು ಕೆಲವೆಲ್ಲ ಇದೆ ಪ್ರಾಕ್ಟೀಸ್ಗಳು ಅವ್ರು ಮಾಡಬೇಕಾದ್ರೆ ವಿತೌಟ್ ದೇರ್ ನಾಲೆಡ್ಜು ಕೆಲವು ಮುದ್ರೆಯಲ್ಲಿ ಕೂತ್ಕೋಬೇಕು. ಅವರು ಕೆಲವು ಮುದ್ರೆ ಹಾಕ್ಕೊಂಡು ಅವ್ರು ಕೂತ್ಕೊಂತಾರೆ. ಮತ್ತು ಕೆಲವೊಂದು ಬ್ರೀದಿಂಗ್ ಒಂದು ಮಂತ್ರ ಚಾಂಟ್ ಮಾಡಬೇಕಾರೋ ಏನೋ ಮಾಡ್ಬೇಕಾದ್ರೆ ವಿತೌಟ್ ದೇರ್ ನಾಲೆಡ್ಜ್ ಇದೆಲ್ಲ ಮಾಡ್ತಾ ಇರ್ತಾರೆ ಅವರು.
ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆಕ್ಸಿಜನ್ನು ಕಾರ್ಬನ್ ಡೈಆಕ್ಸೈಡು ಬ್ಯಾಲೆನ್ಸ್ ಆಗಿರೋದನ್ನ ನೋಡಿದ್ದಾರೆ. ಸೊ ಇದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಕಾರ್ಬನ್ ಡೈಆಕ್ಸೈಡ್ ಎರಡು ಬ್ಯಾಲೆನ್ಸ್ ಅಂದರೆ ಇನಲೇಷನ್ ಎಕ್ಸಲೇಷನ್ ತುಂಬ ಪ್ರಾಪರ್ ಆಗಿ ಆಗ್ತಾ ಇರುತ್ತೆ. ಈಗ ನಮಗೆ ಕೆಲವು ಸಲ ತುಂಬ ಟಯರ್ಡ್ ಅನಿಸಿದಾಗ ಆಕ್ಸಿಜನ್ ಲೋ ಆಗಿಬಿಟ್ಟಿರುತ್ತೆ ನಮಗೆ, ಆವಾಗ ಬ್ರೈನ್ ಸ್ಟ್ರೈನ್ ಆಗಿಬಿಡುತ್ತಲ್ವ. ನೋಡಿ ಈಗ ನೋಡಿ, ಒಂದು ಮೂವಿಗೆ ಹೋಗ್ತೀವಿ ಮೊದಲೆಲ್ಲ, ಇವಾಗ ಏನು ಅನ್ಸಲ್ಲ, ಒಂದು ಥಿಯೇಟ್ರಿಗೆ ಹೋಗಿ ಒಂದು ಮೂವಿ ನೋಡ್ಕೊಂಡು ಬರೋಷ್ಟರಲ್ಲಿ ಫುಲ್ ಎಕ್ಸಾಸ್ಟ್ ಆಗಿಬಿಡ್ತಿದ್ರು. ಅಲ್ಲಿ ಗಾಳಿ ಇಲ್ಲ, ಸ್ಮೋಕಿಂಗ್ ಬೇರೆ ಇರೋದಲ್ಲ ಅವಾಗ, ಅಯ್ಯೋ ಎಲ್ಲ ಫುಲ್ ಹೊಗೆ ತುಂಬಿ ಕಾರ್ಬನ್ ಡೈಆಕ್ಸೈಡೇ ಇರೋದಲ್ಲಿ. ನೀವು ಆ ಮೂವಿ ನೋಡ್ಕೊಂಡು ಈಚೆ ಬರೋಷ್ಟರಲ್ಲಿ ಫುಲ್ ತುಂಬಾ ಒಂಥರ ಟಯರ್ಡ್ ಅನ್ಸೋದು. ಏನಕ್ಕೆ ಅಂದರೆ ತುಂಬ ಬ್ರೈನ್ಗೆ, ನಮ್ಮ ನ್ಯೂರಾನ್ಸ್ಗೆ ಆಕ್ಸಿಜನ್ ಚೆನ್ನಾಗಿ ಬೇಕು. ಇದ್ರ ಜೊತೆಗೆ ನೈಟ್ರಿಕ್ ಆಕ್ಸೈಡ್ ಅಂತ ಒಂದಿದೆ, ಅದು ದೇಹದಲ್ಲಿ ಇವ್ರಿಗೆ ಜಾಸ್ತಿ ಇದೆ ಅಂತ ಅದನ್ನ ಎಸ್ಟಿಮೇಟ್ ಮಾಡಿದ್ದಾರೆ. ನೈಟ್ರಿಕ್ ಆಕ್ಸೈಡ್ದು ಏನು ಅಂತಂದರೆ ವ್ಯಾಸೋಡೈಲೇಟರ್ ಅಂದರೆ ನಿಮ್ಮ ಕೆಪಿಲರಿಗಳು ಏನಿರುತ್ತೆ, ರಕ್ತನಾಳಗಳು, ಅದನ್ನು ಹಿಗ್ಸುತ್ತದು, ಹಿಂಗೆ ಒಂಥರ ಅಗಲ ಮಾಡ್ತಾ ಇರುತ್ತೆ. ಸೊ ಒಂದು ಬ್ಲಡ್ ಸರ್ಕ್ಯುಲೇಷನ್ನು ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ. ಇದೆಲ್ಲ ಚೇಂಜಸ್ನ ಈ ಎರಡು ಗ್ರೂಪ್ಗಳು, ಈಗ ಯೋಗಿಗಳು ಮತ್ತು ಅಲ್ಲದವರು ಇಬ್ಬರಲ್ಲಿ ಮಧ್ಯೆನೂ ಅವರು ಯಾವ ವಿಜ್ಞಾನಿಗಳು ಅದನ್ನು ಕಂಪೇರ್ ಮಾಡಿದಾಗ ಅವರಿಗೆ ಕಂಡು ಬಂದಿರುವಂತಹ ವಿಚಾರಗಳು. ಇದರ ಜೊತೆಗೆ ಬ್ರೈನ್ ಸ್ಟ್ರಕ್ಚರಲ್ಲಿ ನೋಡಿದಾಗ ಗ್ರೇ ಮ್ಯಾಟರ್ ಅಂತ ಇರುತ್ತೆ, ಬ್ರೈನಲ್ಲಿ ಗ್ರೇ ಮ್ಯಾಟರು, ವೈಟ್ ಮ್ಯಾಟರ್ ಅಂತ ಇರುತ್ತೆ. ಈ ಯೋಗಿಗಳ ಒಂದು ಬ್ರೈನಲ್ಲಿರುವ ಗ್ರೇ ಮ್ಯಾಟರು ಹಿಪ್ಪೋ ಕ್ಯಾಂಪಸ್ ಅಂತ ಒಂದು ರೀಜನ್ ಇದೆ. ಹಿಪ್ಪೋ ಕ್ಯಾಂಪಸ್ ಅಂದರೆ ಅದು ಲರ್ನಿಂಗ್ ಮಾಡೋ ಅಂಥ ಒಂದು ಮೆಮೊರಿ ಮತ್ತು ಲರ್ನಿಂಗ್ ಜಾಗ, ಅದು ಹೊಸದನ್ನು ಕಲಿಯೋದು ಮತ್ತು ಜ್ಞಾಪಕ ಇಟ್ಕೊಳ್ಳೋದು ಇಂಥದ್ದು, ಅದು ಹಿಪ್ಪೋ ಕ್ಯಾಂಪಸ್ ರೀಜನ್ ಅಂತೀವಿ. ಅಲ್ಲಿ ಗ್ರೇ ಮ್ಯಾಟರು ಚೆನ್ನಾಗಿದೆ. ಸಿಂಗಿಲಾ ಅನ್ನೋದು ಇನ್ನೊಂದು ರೀಜನ್ ಇದೆ. ಇಂಥದ್ದು ರೀಜನಲ್ಲಿ ಗ್ರೇ ಮ್ಯಾಟರು ಜಾಸ್ತಿ ಇದೆ ಅಂತ ವರದಿ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಇವರ ಒಂದು ಇದಿದೆಯಲ್ಲ ಬ್ರೈನಲ್ಲಿ ಅಲೆಗಳು ಅಂತ ನಾನು ಬಹಳಷ್ಟು ಹೇಳಿದ್ದೀನಿ, ವೇವ್ಸ್. ಈಗ ನಿಮ್ಗೊತ್ತು ತುಂಬ ಅಭ್ಯಾಸ ಆಗಿರಬೇಕು ಅದು ಕೇಳಿ, ಆಲ್ಫಾ, ಬೀಟಾ, ತೀಟಾ, ಗಾಮಾ, ಡೆಲ್ಟಾ ಅಂತ. ಇವರಲ್ಲಿ ಆಲ್ಫಾ ಮತ್ತು ಡೆಲ್ಟಾ, ಈಗ ನಮ್ಮದು ಎಲ್ಲ ಬೀಟಾ, ನಾವು ಯಾವಾಗಲೂ ಅದು ಮಾಡಬೇಕು ಇದು ಮಾಡಬೇಕು ಯೋಚನೆ ಮಾಡ್ತಿರ್ತೀವಿ. ಬೀಟಾ ಅದು ನ್ಯಾಚುರಲ್, ಅದು ಬೇಕೇ ಬೇಕದು. ನಾವು ಕೆಲಸ ಮಾಡಬೇಕಾರೆ ಧ್ಯಾನಸ್ಥರಾದಾಗ ಅಥವಾ ಸೈಲೆಂಟಾಗಿ ಕೂತಾಗ ಆಲ್ಫಾ. ಇನ್ನೂ ನೀವು ಹೋದಾಗ ಒಂಥರ ಒಂದು ಮಂಪ್ರು ಅಂತೀವಿ, ಅರ್ಧಂಬರ್ಧ ಅಂತ ಅಂತೀವಲ್ಲ ಧ್ಯಾನ ಸ್ಥಿತಿ, ಅದು ಯೋಗ ನಿದ್ರೆ ಎಲ್ಲ ಬರುತ್ತಲ್ಲ, ಅದು ತೀಟಾ, ಟ್ರಾನ್ಸ್ ಥರ ಸ್ಟೇಜ್. ಆಮೇಲೆ ಡೆಲ್ಟಾ, ಅದು ಸಂಪೂರ್ಣ ನಿದ್ದೆ. ಇವರಲ್ಲಿ ಆಲ್ಫಾ ಮತ್ತು ತೀಟಾ ಇದೆಯಲ್ಲ, ಆ ವೇವ್ಸು ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್, ನಿಮಗೆ ಇನ್ನೊಂದು ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ. ನೆಗೆಟಿವಿಟಿ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಎಲ್ಲರ ಮೆದುಳಿನಲ್ಲಿ ಒಂದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಒಂದು ಜಾಗ ಇದೆ ಅಂತ ಇಟ್ಕೊಳ್ಳಿ. ಅದ್ರ ಕೆಲಸ ಏನು ಅಂದರೆ, ನಾನು ಸುಮ್ಮನೆ ಕೂತಾಗ ನನ್ನ ಹಿಂದೆ ಏನೇನೋ ತಗೊಂಡೋಗಿ ಅದರಲ್ಲಿ ಭಾಳ ಅದನ್ನು ನಾವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಹಿಂದೆ ಹೋದ್ರೂ ಒಳ್ಳೆ ಮೆಮೊರಿಗಳನ್ನು ತಗೋಬೇಕು. ನಾವು ನೆಗೆಟಿವ್ ಹೊರಟೋಗ್ಬಿಡ್ತೀವಿ. ಅದು ಭಾಳ ಶಿಫ್ಟ್ ಇದೆಯಲ್ಲ, ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ಡಿಸೈಡ್ ಮಾಡೋದೇ ಡಿಫಾಲ್ಟ್ ಮೋಡ್ ನೆಟ್ವರ್ಕ್. ಮತ್ತು ಈಗೋನು ಅದೇನೆ, ಈಗೋಯಿಸ್ಟಿಕ್ಕು ಮೈಂಡ್ ರೋಮಿಂಗ್ ಅಂತ ಕರಿತೀವಿ, ಮೈಂಡ್ ವಾಂಡ್ರಿಂಗ್ ರೀಜನ್ ಅಂತದು. ಮನಸ್ಸು ಎಲ್ಲೆಲ್ಲೋ ಹೊರಟೋಗ್ಬಿಡುತ್ತೆ, ಹಳೇದಕ್ಕೆ ಹೋಗುತ್ತೆ. ಒಳ್ಳೇದಾದರೆ ಫೈನ್, ಒಳ್ಳೆ ಸ್ವೀಟ್ ಮೆಮೊರೀಸ್ ಆದರೆ ಒಂದು ಸ್ವಲ್ಪ ಖುಷಿನಾರು ಆಗ್ಬೋದು. ಇದು ಹಂಗೆ ಮಾಡೋದಿಲ್ಲ, ಇದು ನೆಗೆಟಿವ್, ನನಗೆ ಅದಂಗಾಯಿತು ಇದು ಹಿಂಗಾಯಿತು, ಹಿಂದಿನದ ಹಳೇದನ್ನ ನೆನೆಸ್ಕೊಂಡು ಮನಸ್ಸು ಪುನಃ ಒಂದು ಇದಾಗುತ್ತೆ. ಇವರಲ್ಲಿ ಡಿಫಾಲ್ಟ್ ಮೋಡ್ ನೆಟ್ವರ್ಕು ಫುಲ್ಲು ಒಂಥರ ಕಂಪ್ಲೀಟ್ ಸಪ್ರೆಸ್ ಥರ. ಅವ್ರು ಏನು ಹಿಂದಿಂದ ಅವರ ಪೂರ್ವಾಶ್ರಮನೇ ಜ್ಞಾಪಿಸ್ಕೊಳ್ಳಲ್ಲ, ಇಲ್ಲ ಕೊರಗಬೇಕಾಗುತ್ತೆ. ಈಗ ನಮ್ಮ ತಾಯಿ ಬಿಟ್ಟು ಬಂದುಬಿಟ್ಟಿದ್ದೀನಿ, ಏನು ಮಾಡೋದು, ತಂದೆ ಬಿಟ್ಟು ಹೆಂಡ್ತಿ ಏನಾದ್ರು ಮದುವೆ ಆಗಿರೋ ಅವ್ರನ್ನ ಬಿಟ್ಟು ಬಂದಿದ್ದೀನಿ, ಮಕ್ಳೇನು ಮಾಡ್ತಿದ್ದಾರೋ. ಸೊ ಏನಾಯಿತು ಕತೆ, ನಿಮ್ಮ ಪರ್ಪಸ್ಸೇ ಹೊರಟೋಗುತ್ತಲ್ವಾ. ಸೊ ಇಲ್ಲೇನಾಗುತ್ತೆ, ಇವ್ರು ಪ್ರಾಕ್ಟೀಸ್ ಮಾಡ್ತಾ ಇದೆಲ್ಲ ಅದಕ್ಕದೇ ಆಗ್ತಾ ಬರುತ್ತೆ. ಹಾಗಾಗಿ ಡಿಫಾಲ್ಟ್ ಮೋಡ್ ನೆಟ್ವರ್ಕು ಫುಲ್ಲು ಡೌನ್ ಆಗಿರುತ್ತೆ. ಸೊ ಮತ್ತು ನ್ಯೂರೋಪ್ಲಾಸ್ಟಿಸಿಟಿ ಅದ್ಭುತವಾಗಿ ಆಗಿರುತ್ತೆ. ಈಗ ನೋಡಿ, ಹಿಮಾಲಯನ್ ಯೋಗೀಸ್ ಅಂತ ಕೇಳಿದ್ದೀವಿ. ಈಗ ನಾವು ಮೈಸೂರಲ್ಲಿ ಒಂದು ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಆಯಿತು ಅಂದರೆ ಚಳಿ ಅಂತ ಎಲ್ಲ ನಮ್ದು ಹೆಂಗೆ ಅಂದರೆ, ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಬಂತು ಅಂದರೆ ಫುಲ್ಲು ನಮ್ಮ ಕೈಲಿ ತಡ್ಕೊಳ್ಳೋಕ್ಕೆ ಆಗಲ್ಲ. ಅಲ್ಲಿರೋರು ಮನುಷ್ಯರೇನೆ. ಯಾಕೆ ಅವರು, ನಾನು 1-2-3 ವಿಡಿಯೋ ನೋಡಿದ್ದೀನಿ, ಕೂತಿದ್ದಾರೆ, ಹಿಮ ಫುಲ್ ಮೇಲೆ ಬಿದ್ದೋದ್ರೂ ಹಾಗೆ ಮೆಡಿಟೇಟ್ ಮಾಡ್ತಾ ಕೂತಿರೋ ಅಂಥ ಕೆಲವು ವಿಡಿಯೋಗಳು. ಹೇಗೆ ಸಾಧ್ಯ? ನನ್ನ ಕೈಯಲ್ಲಿ ಹಾಕಾಗಲ್ಲ, ನನಗೇನಾರು ಆ ಥರ ಆಯಿತು ಅಂದರೆ ಕೋಲ್ಡ್ ಆಗಿ ಜ್ವರ ಒಂದು ಎಲ್ಲ ಆಗೋಗುತ್ತೆ. ಅಂದರೆ ಬಾಡಿನ ಆ ಥರ
ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಬಂದಿದ್ದಾರೆ. ಮನುಷ್ಯನಿಗೆ ಈ ಅಕ್ಲಮಟೈಸೇಷನ್ ಇದೆಯಲ್ಲ, ಅವನು ಎಲ್ಲಿ ಬೇಕಾದರೂ ಬದುಕ್ಬೋದು. ಬಟ್ ಏನಂದರೆ ಅಡ್ಜಸ್ಟ್ ಮಾಡ್ತಾ ಬರಬೇಕು ಅದನ್ನು. ಅದಕ್ಕೋಸ್ಕರ ಏನಾಗಿದೆ ಅಂದರೆ ಆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಇದೆ ಮೆದುಳಿನಲ್ಲಿ. ನ್ಯೂರೋಪ್ಲಾಸ್ಟಿಸಿಟಿ ಅವರಲ್ಲಿ ಅದ್ಭುತವಾಗಿ ಅಂದರೆ ವರ್ಸ್ಟ್ ಕಂಡೀಷನ್ಗೆ ಅಕ್ಲಮಟೈಸ್ ಆಗೋ ಥರ ಆ ನ್ಯೂರೋಪ್ಲಾಸ್ಟಿಸಿಟಿ ಡೆವಲಪ್ ಆಗಿದೆ. ಅದನ್ನು ಮಾಡಿಸ್ತಾರೆ ಅವರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ಸುಮ್ಮನೆ ಬರಲ್ಲ ಅದು. ಈಗ ತಣ್ಣೀರು ಸ್ನಾನನೇ ಇಲ್ಲ ಅಂದವನಿಗೆ ಶುರು ಮಾಡಿಸ್ತಾರೆ, ನೀನು ಅವಾಗಿರೋ ತೊಂದರೆಗಳಾಗುತ್ತೆ, ಆಗಿ ಅದರಿಂದ ರಿಕವರ್ ಆಗಿ ಬಾಡಿ ಗ್ರ್ಯಾಜುವಲ್ ಆಗಿ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಬರುತ್ತೆ. ಹಾಗಾಗಿ ಆ ನ್ಯೂರೋಪ್ಲಾಸ್ಟಿಸಿಟಿನೂ ಸಹ ಬೇರೆ ಥರನೇ ಚೆನ್ನಾಗಿದೆ. ಮತ್ತು ಎಂಥ ವರ್ಸ್ಟ್ ಪಾಸಿಬಲ್, ಕೆಲವು ಸಲ ಆಹಾರನೇ ಸಿಕ್ಕಲ್ಲ ಅವ್ರಿಗೆ, ಎಷ್ಟೋ ದಿನಗಳು ಉಪವಾಸ ಇರಬೇಕಾಗುತ್ತೆ, ಬಾಡಿ ಕೃಷಿಯಾಗೋಗಿರುತ್ತೆ. ಸೊ ಇದೆಲ್ಲ ಏನು ಅಂತಂದರೆ ಅವರು ನಮ್ಮ ಥರ ಮನುಷ್ಯರೇ ಆದರೂ ದೇಹದಲ್ಲಿ ಇದೆಲ್ಲ ಬದಲಾವಣೆಗಳು ಮಾಡ್ಕೊಂಡಿರ್ತಾರೆ ಅವರು. ಕೆಲವರು ಅವರೇ ಮಾಡ್ಕೊಂಡಿರ್ತಾರೆ, ಕೆಲವ್ರಿಗೆ ಗ್ರ್ಯಾಜುವಲ್ ಆಗಿ ಒಂದು ಏನೋ ಇದರಿಂದ ಬಂದಿರುತ್ತೆ. ಸೊ ಒಟ್ಟಾರೆ ನಮ್ಮ ಥರ ಅವರು ಮನುಷ್ಯರಾದರೂ ಇದೆಲ್ಲ ಮಾಡೋ ಅಷ್ಟರಲ್ಲಿ ಸೊ ದೇ ಕನೆಕ್ಟ್ ಟು ಹೈಯರ್ ಕಾನ್ಷಿಯಸ್. ಗಾಮಾ ಇದಕ್ಕೆ ಮೆಡಿಟೇಷನ್ಗೆ ಓಟೋಗ್ತಾರೆ. ಸೊ ಇನ್ನೊಂದು ಏನಿದೆ ಅವರಿಗೆ ಆ ಅಂದರೆ ಆ ಎನರ್ಜಿ ಲೆವೆಲ್ನ ರೀಚ್ ಆಗೋಕ್ಕೆ ಶುರು ಆಗ್ತಾರೆ. ಹಾಗಾಗಿ ಅವರುಗಳು ಅಷ್ಟೊಂದು ಪವಾಡಗಳು ಅದೆಲ್ಲ ನಾವು ಕೇಳ್ತೀವಲ್ಲ ಮಾಡಿದ್ದಾರೆ ಅಂತ. ಮಾಡಿದ್ದಾರೆ ಕೆಲವ್ರು, ನಿಜನೇ ಅದು, ಅದರಲ್ಲೇನು ಇದೇನಿಲ್ಲ. ಆ ಥರ ಇದೆಲ್ಲ ಆಗೋದು ನಮಗೂ ನಿಮಗೂ ಸಾಧ್ಯ ಇದೆ. ಆದರೆ ಬಟ್ ಆ ಪ್ರಾಕ್ಟೀಸ್ಗಳನ್ನ ಮಾಡಬೇಕು, ಆಗ ದೇಹದಲ್ಲಿ ಬದಲಾವಣೆಗಳು ಆಗ್ತಾ ಬರುತ್ತೆ. ದೇಹದಲ್ಲಿ ಮೆದುಳಲ್ಲಿ ಬದಲಾವಣೆ ಆಗ್ತಾ ಆಗ್ತಾ ನಿಮ್ಮ ವೃತ್ತಿಗೆ, ಬೇಸಿಕಲಿ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ, ಅಂದರೆ ವೃತ್ತಿ ಅಂದರೆ ಯೋಗಿ ಅನ್ನೋದು ವೃತ್ತಿ ಅಲ್ಲ, ಬಟ್ ಅದಕ್ಕೆ ಪೂರಕವಾದ ಹಾರ್ಮೋನ್ಗಳು ದೇಹ ಬಿಡುಗಡೆ ಮಾಡ್ತಾ 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 ನೀವು ನಿಜವಾದ ಯೋಗಿ ಆಗ್ತೀರಾ ಅಲ್ವಾ? ಸೊ ನಿಮ್ಗೆ ಯಾವುದು ಕೂಡ ಹೊರಗಡೆ ಯಾವುದೇ ತಲ್ಲಣಗಳು ತಾಕಲಾಟಗಳು ನಿಮ್ಮನ್ನು ತಾಕೋದಿಲ್ಲ. ಬಟ್ ಏನಂದರೆ ಜನರ ಬಗ್ಗೆ ನಿಮ್ಗೊಂದು ಕನ್ಸರ್ನ್ ಕ್ರಿಯೇಟ್ ಆಗುತ್ತೆ. ಹೌದು. ಬಟ್ ಇವತ್ತಿನ ಯೋಗಿಗಳ ಸ್ಥಿತಿ ನಾನು ಗಮನಿಸಿದ್ರೆ ಭಾಳ ನಂಗೆ ಬೇಜಾರಾಗುತ್ತೆ. ಅವ್ರ ಬಗ್ಗೆ ಕನಿಕರ ಬರುತ್ತೆ ಒಂದು ಸ್ವಲ್ಪ. ಯಾಕೆ ಅಂದರೆ ಎಷ್ಟೋ ಸಲ ನಾನು ನೋಡಿದ್ದೀನಿ, ನಮ್ಮ ಮಾಧ್ಯಮಗಳಲ್ಲಿ ನಾವೇ ವರದಿ ಮಾಡಿದ್ದೀವಿ, ಯಾವುದೋ ಆಸ್ತಿಯ ಒಂದು ಆಶ್ರಮ, ಅದಕ್ಕೆ ಆಸ್ತಿ ಇರುತ್ತೆ, ಅದರ ಅಲ್ಲೊಂದು ಜಗಳಾಗಿ ಈ ಯೋಗಿನೇ ಕೊಲೆ ಆಗೋಗಿದ್ದಾನೆ, ಸನ್ಯಾಸಿಗಳನ್ನೇ ಕೊಲೆ ಮಾಡಿದ್ದಾರೆ ಜನ. ಅಲ್ಲಿ 2 ಗುಂಪುಗಳಾಗ್ತವೆ. ಇವನು ಇರ್ತಾನೆ, ಇನ್ನೊಬ್ಬನ ತರಬೇಕಂತ ಇನ್ನೊಂದು ಗುಂಪು ಪ್ರಯತ್ನ ಪಡ್ತಾ ಇರುತ್ತೆ. ಯಾಕಂದರೆ ಆಸ್ತಿ ಇರೋದ್ರಿಂದ 500 ಎಕರೆ 1000 ಎಕರೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಇವರು ಹಳೆ ಸ್ವಾಮಿ ಹೊಸ ಸ್ವಾಮಿ ಮಧ್ಯೆ ಒಂದು ಜಗಳ ಆಗುತ್ತೆ, ಮರ್ಡರ್ಗಳಾಗ್ತವೆ. ಎಷ್ಟೋ ಆಶ್ರಮದ ಮಠದ ಆಸ್ತಿಗಳೆಲ್ಲ ವ್ಯಾಜ್ಯದಲ್ಲಿವೆ. ಓಕೆ, ಈ ಥರ ಎಲ್ಲ ಇದೆ. ಹಿಂಗಿದ್ದಾಗ ಒಬ್ಬ ಯೋಗಿಯಾಗುಳಕ್ಕೆ ಹೆಂಗೆ ಸಾಧ್ಯ ಮೇಡಮ್? ಹೌದು, ನಾನು ಅದಕ್ಕೆ ಹೇಳಿದ್ದು, ಬರೀ ನೀವು ಹೇಳಿದ್ರಲ್ಲ ಕಾವಿ ಅಂತಲ್ಲ, ಕೆಲವರು ಸಂಸಾರದಲ್ಲಿದ್ರು ಯೋಗಿಗಳೇ ಆಗಿರ್ತಾರೆ, ಕೆಲವೊಬ್ರು ಕಾವಿ ಹಾಕೊಂಡ್ರು ಅವ್ರು ಸಂಸಾರಿಗಳೇ ಆಗಿರ್ತಾರೆ. ಹಾಗಾಗಿ ಎಲ್ಲ ಥರ ನಾವು ನೋಡ್ಬೋದು. ಬಟ್ ಏನಂದರೆ ಒಂದು ಯೋಗಿತ್ವ ಪಡೆಯೋದು ಅಂತಂದರೆ ಎಲ್ಲ ಬಿಟ್ಟೇ ಹೋಗ್ಬೇಕಾಗುತ್ತೆ. ನೀವು ಸಮಾಜದಲ್ಲಿ ಇತ್ಕೊಂಡು ಒಂದು ಮಠದಲ್ಲಿ ಇತ್ಕೊಂಡು ನಾನು ಆ ಲೆವೆಲ್ಗೆ ರೀಚ್ ಆಗ್ತೀನಿ ಅನ್ನೋದು ತುಂಬ ಕಷ್ಟ ಇದೆ. ಏಕೆಂದರೆ ನೀವು ದಿನ ಬೆಳಗಾದರೆ ನಿಮಗೆ ಇದೆಲ್ಲ ಬಂದೇ ಬರುತ್ತೆ. ಈಗ ಅದನ್ನ ಮಠನ ಉಳಿಸ್ಕೊಳ್ಳೋಕ್ಕೋಸ್ಕರನಾರು ನೀವು ಒಂದಷ್ಟು ಮಾಡ್ಬೇಕಲ್ವಾ ಕೆಲಸ. ಎಕ್ಸಾಕ್ಟ್ಲಿ. ಅಂದ್ರೆ ಯೋಗಿಗಳು ಹೋರಾಟ ಮಾಡಬಾರ್ದಂತಲ್ಲ, ಯೋಗಿಗಳು ಯಾರೋ ಒಬ್ಬರನ್ನ ಹಲ್ಲೆ ಮಾಡಿದ್ರೆ ತಡಿಬಾರ್ದು ಅಂತಲ್ಲ, ಆದ್ರೆ ಅದಕ್ಕೆ ಅಂಟ್ಕೊಳ್ಬಾರ್ದು. ನಮ್ಮ ಸಂಪ ಸರ್ ಹೇಳ್ತಾರೆ, ವಿದೌಟ್ ಗೆಟಿಂಗ್ ಅಟ್ಯಾಚ್ಡ್. ಓಕೆ, ನೀವು ಅದನ್ನ ಮಾಡಬೇಕಾಗತ್ತೆ. ಸೊ ಅದು ಒಬ್ಬ ನಿಜವಾದ ಯೋಗಿಯ ಮನೋಧರ್ಮ ಆಗಿರುತ್ತೆ. ಇಲ್ಲಾಂದ್ರೆ ಒಂದು ಕತೆ ಕೇಳಿರ್ಬೋದು, ಬೆಕ್ಕಿಗೆ ಹಾಲು ತರದಕ್ಕೋಸ್ಕರ ಕೊನೆಗೆ ಒಬ್ಬ ಸನ್ಯಾಸಿ ಮದುವೆನೇ ಆಗ್ತಾನೆ. ಆ ತರ ಆಗೋಗುತ್ತೆ. ಅದು ಇಲಿ ಓಡಿಸ್ಬೇಕಂತ ಅನ್ಕೋತಾನೆ, ಇಲಿ ಓಡಿಸಕ್ಕೆ ಒಂದು ಬೆಕ್ ತರ್ತಾನೆ. ಬೆಕ್ಕಿಗೆ ಹಾಲು ಬೇಕು ಅಂತ ಹೇಳಿ ಹಸು ಕಟ್ತಾನೆ. ಹಸು ನೋಡ್ಕೊಳಕ್ ಯಾರು ಇಲ್ವಲ್ಲಪ್ಪ ಅಂತ ಮದುವೆ ಆಗ್ತಾನೆ. ಸೊ ಹಾಗೆ ಒಂದಕ್ಕೊಂದು ಅಂಟ್ಕೊಂತ ಹೋದ್ರೆ ನೀವು ಕೊನೆಗೆ ಮತ್ತೆ ನೀವು ಏನ್ ಬಿಟ್ಟು ಬಂದಿದ್ರೆ ಅದೇ ಅದಕ್ಕೇನೆ ಬರ್ತೀವಿ ವಾಪಸ್. ಆಮೇಲೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು, ನಮ್ಮ ಕರ್ನಾಟಕದೊಬ್ಬರ ಸ್ವಾಮೀಜಿಗಳು ವಿದ್ಯಾಭೂಷಣ ಸ್ವಾಮೀಜಿಗಳು ಅಲ್ವಾ? ಹೌದು, ತೇಜಸ್ವಿ ಅವರು ಮದುವೆ ಆದ್ರು ವಾಪಸ್. ನೋಡಿ, ಅದು ನಂಗೆ ಬಹಳ ನಿಜವಾಗ್ಲೂ ಪ್ರಾಮಾಣಿಕತೆ ತುಂಬಾ ಒಳ್ಳೇದು. ಎಷ್ಟೋ ಸ್ವಾಮೀಜಿಗಳು ಕಳ್ಳ ಸಂಬಂಧಗಳನ್ನ ಇಟ್ಕೊಂಡಿರ್ತಾರೆ, ಏನೇನೋ ಅನಾಚಾರ ವ್ಯವಹಾರಗಳು ಮಾಡ್ಕೊಂಡಿರ್ತಾರೆ. ಅದ್ರ ಬದಲಾಗಿ ನೀವು ವಾಪಸ್ ಬಂದು ನಿಮ್ಮ ಗೃಹಸ್ಥಾಶ್ರಮಕ್ಕೆ ಸೇರ್ಕೊಂಡು ಅದನ್ನ ಬಿಡೋದಿದೆಯಲ್ಲ, ಅದು ಬಹಳ ಒಳ್ಳೇದು, ಬಹಳ ಒಳ್ಳೆ ಸಂದೇಶ ಕೊಡುತ್ತೆ ಅದು. ಸೊ ಆ ದೃಷ್ಟಿಯಿಂದ ಈ ಹಾರ್ಮೋನ್ಗಳ ಬಗ್ಗೆ ತಿಳ್ಕೊಂಡ್ರೆ ನಮ್ಮಲ್ಲೂ ಕೂಡ ಆ ಯೋಗಿಯ ಗುಣಗಳನ್ನ ಪಡಿಬಹುದು, ಮತ್ತು ನಮ್ಮಲ್ಲೂ ಒಂದಷ್ಟು ಯೋಗಿಗಳ ಗುಣಗಳಿದೆ ಅಂತಾನು ಗೊತ್ತಾಗುತ್ತೆ. ಅದನ್ನ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಧ್ಯಾನದಿಂದ ಮತ್ತು ಆ ಒಂದಷ್ಟು ಬ್ರೀದಿಂಗ್ ಎಕ್ಸಸೈಸು ಯೋಗದಿಂದ ಅದೆಲ್ಲ ಕೂಡ ನಾವು. ಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ಯೋಗಿ ಅಂತ ಯಾರು ಎಲ್ಲೂ ಹೇಳಿಲ್ಲ. ಅವರು ಯಾವಾಗಲೂ ವೈಟ್ ಅಲ್ಲೇ ಇರ್ತಾ ಇದ್ರು. ಆದರೂ ಅವ್ರು ಎಷ್ಟು ಲಕ್ಷಾಂತರ ಜನನ ಅವ್ರು ಅಟ್ರಾಕ್ಟ್, ಒಂದು ಮ್ಯಾಗ್ನೆಟ್ ಥರ ಇದ್ರು ಅವ್ರು. ಏನಕ್ಕೆ ಅಂತಂದರೆ, ನಾನು ಹೇಳ್ದಾಗೆ ಅವರು ಆ ಯೋಗಿಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಓದ್ತಾ ಇದ್ರು, ಮೆಡಿಟೇಷನ್ ಧ್ಯಾನ ಮಾಡ್ತಾಯಿದ್ರು, ಮಾತು ಕೃತಿ ಎಲ್ಲ ಆಲೋಚನೆ ಎಲ್ಲ ಒಂದೇ ಇತ್ತು. ಹಾಗಾಗಿ ಅದ್ಭುತವಾಗಿದ್ರು.
ಸೊ ಈ ವಿಚಾರನ ತುಂಬ ಅದ್ಭುತವಾಗಿ ನಮಗೆ ಯೋಗಿ ಬಗ್ಗೆ ಹೇಳಿದಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಹೇಳಿದ್ರಿ. ನನಗೆ ಯಾವಾಗಲೂ ಪಿ ಲಂಕೇಶ್ವರ್ ಒಂದು ಹಾಡು ಒಂದು ಇದು ನೆನಪು ಬರುತ್ತೆ, ಏನಂದರೆ ಒಂದು ಚುಟುಕ ನೆನಪು ಬರುತ್ತೆ ಅವ್ರದ್ದು, ಒಂದು ನೀಲು ಕವನ. ಕಾವ್ಯನ್ನು ಕಂಡೊಡನೆ ಸಂದೇಹ ಪಟ್ಟವರು ಪಶ್ಚಾತ್ತಾಪ ಪಡುವ ಕಷ್ಟದಿಂದ ಮುಕ್ತರು ಅಂತ. ಅಂದರೆ ಇವತ್ತಿನ ಸ್ಥಿತಿ ಹೇಗಿದೆ ಅಂದರೆ ನಾವು ಸಂಶಯದಿಂದ ನೋಡ್ಬೇಕು, ಹಂಗಾಗ್ಬಿಟ್ಟಿದೆ. ಹೋಗಿ ಕಾಲಿಗೆ ಬಿದ್ದು ಸರೆಂಡರ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಸಂಶಯ, ಓಕೆ ಸರಿನಾ ಇವರು ಅನ್ನೋದನ್ನು ಅದು ನೋಡ್ಕೊಂಡ್ಬಿಟ್ರೆ ಆಮೇಲೆ ನಿಮಗೆ ಯು ವಿಲ್ ನಾಟ್ ರಿಗ್ರೆಟ್, ಅಯ್ಯೋ ನಾನು ಯಾಕಪ್ಪ ಇವ್ರು ನಂಬದೆ. ಸೊ ಅದು ಭಾಳ ಅವಶ್ಯಕತೆ ಇದೆ ಇವತ್ತಿನ ಕಾಲದಲ್ಲಿ. ಬಟ್ ಕೆಲವೊಬ್ರು ನೋಡಿದಾಗ, ಈಗ ಸಿದ್ದೇಶ್ವರ ಸ್ವಾಮಿಗೆ ನೋಡಿದಾಗ ಸಂಶಯ ಪಡೋ ಅವಶ್ಯಕತೆ ಇಲ್ಲ. ಅಷ್ಟೊಂದು ಅವರು ಆ ಒಂದು ನಿರ್ಮಲತೆ ಅವ್ರ ಮುಖದಲ್ಲೇ ಕಾಣುತ್ತೆ, ಅವ್ರ ಬದುಕಲ್ಲೂ ಕೂಡ ಕಾಣುತ್ತೆ. ಬಟ್ ಪ್ರತಿಯೊಬ್ಬರಲ್ಲೂ ಒಂದು ಯೋಗಿ ಅಂಶ ಇರುತ್ತೆ ಅಂತ ನಾನು ಏನು ಅರ್ಥ ಮಾಡಿಕೊಂಡೆ, ಅದನ್ನು ಜಾಸ್ತಿ ಜಾಗೃತಗೊಳಿಸುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಿದ್ದೀನಿ. ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.